ನಮಗೊಂದೇ ಸಮಸ್ಯೆ, ಮಗಳಿಗೆ ಮದುವೆ ಆಗಿಲ್ಲ, ಮಗನಿಗೆ ಮಕ್ಕಳಾಗಿಲ್ಲ, ನಾಳೆ ಏನೋ ಆಗುತ್ತೆ, ಯಾರೋ ಮಾಟ ಮಾಡಿದ್ದಾರೆ. ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ, ಮದುವೆ ಮನೆ ದಿನ ಅತ್ತೆ ಆರತಿ ಎತ್ತ ಮಹಾಲಕ್ಷ್ಮಿ ಒಳಗೆ ಬಾರಮ್ಮ ಅಂದು ಸೊಸೆ ಸಿಟ್ಟು ಬಂದರೆ ಒಂದು ವಾರ ಬಿಟ್ಟು ಅತ್ತೆನೂ ಅದೇ ಥರ ಸೇರು ಒದ್ದಾಗೆ ಒದಿತಾಳೆ. ಇದು ಯಾರಿಗೂ ಕೊಡಬೇಡ, ನಿಂಗೆ ಅಂತಲೇ ತೆಗೆದಿಟ್ಟಿದ್ದು ಅಂತ. ಅವಳು ಇನ್ನೂ ಎಷ್ಟು ಬುದ್ಧಿವಂತೆ, ಅವಳು ಹೇಳ್ತಾಳೆ ಒಂದು ಮನೆ ನೀರು ಕುಡಿದೆ ನಿನಗಿಷ್ಟು ಸೊಕ್ಕು, ನಾನು ದಿನ 10 ಮನೆ ಟೇಸ್ಟ್ ನೋಡ್ತೀನಲ್ಲ, ನನಗೆ ಎಷ್ಟಿರ್ಬೋದು. ಯಾಕೆ ನಾವು ಪೂಜೆ ಯಾಕೆ ಮಾಡ್ತೀವಿ ಗೊತ್ತಿರಬೇಕು. ರಾಕ್ಷಸರನ್ನೆಲ್ಲ ಓಡಿಸಿ ದೇವತೆಗಳನ್ನು ಆಹ್ವಾನ ಮಾಡಲಿಕ್ಕೆ. ಇದು ಗಂಟಾ ಲಾಂಛನ. ಮನಸ್ಸು ಹಣ್ಣಾದರೆ ಮಾವಿನ ಹಣ್ಣು, ಬಾಳೆಹಣ್ಣಾದರೆ ಬಾಳೆಹಣ್ಣು. ಲಕ್ಷ್ಮಿ ಎಲ್ಲೆಲ್ಲಿರ್ತಾಳೆ ಮನೆಯಲ್ಲಿ ಅಂತ, ಒಂದು ಅಡುಗೆ ಮನೆಯಲ್ಲಿ. ಇದು ವಿಷ್ಣು ಗ್ರಂಥಿ ವಿಭೇದಿನ್ಯೇ ನಮ. ದುಡ್ಡಿಡುವುದೆಲ್ಲಿ ನೀವು, ಯಾರು ಹೇಳ್ತೀವಿ ಅವಳು. ಈ ನವಿಲಲ್ಲಿ ಕೇತು ಇರ್ತಾನೆ, ಸುಬ್ರಹ್ಮಣ್ಯನ ವಾಹನ. ಗರುಡನಲ್ಲಿ ರಾಹು ಇರ್ತಾನೆ. ಬುಧ ಗಿಳಿಯಲ್ಲಿರ್ತಾನೆ, ಹಂಸ ಅದರಲ್ಲಿ ಗುರುಗ್ರಹ ಇರ್ತಾನೆ, ಜ್ಞಾನ. ಎಷ್ಟೋ ಮೊಟ್ಟೆ ಇಡೋ ಗರ್ಭ ಧರಿಸಿದ ಹಕ್ಕಿಗಳು ಊಟ ಮಾಡುತ್ತೆ, ಆ ಮನೆಗೆ ಒಳ್ಳೇದಾಗುತ್ತೆ. ನಾನೆಲ್ಲ ಯೂತ್ಸಿಗೆ ಹೇಳಿದ್, ವೆನ್ ಯು ಡೂಯಿಂಗ್ ಸಮಥಿಂಗ್ ಪ್ಲೀಸ್ ಗೋ ಆ್ಯಂಡ್ ಥಿಂಕ್. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಏನೂ ಮಾಡಬೇಡಿ, ನಂಗೆ ನಮಸ್ಕಾರ ಮಾಡ್ತಾನೂ ಹೇಳಿ. ಉಪದ್ರವ ಆಗ್ತದೆ ನನ್ನಿಂದ ಅಂದರೆ ಒಂದು ಕಡೆ ಬದಿಲಿ ಸುಮ್ಮನೆ ಇರಬೇಕು. ಈ ಥರ ಇದ್ರೆ BP, ಶುಗರು, ಕೊಲೆಸ್ಟ್ರಾಲ್ ಇಲ್ಲ. ಹೆಣ್ಮಕ್ಳಿಗೆ ಇಷ್ಟು ಕಾಯಿಲೆ ಯಾಕೆ? ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಿನ್ನೆ ನರಕ ಚತುರ್ದಶಿ, ಇವತ್ತು ಅಮಾವಾಸ್ಯೆ. ನಾವೆಲ್ಲ ದೀಪಾವಳಿ ಮಾಡ್ತೀವಿ, ಯಾಕೆ ಮಾಡಬೇಕು ಅನ್ನೋದೊಂದು ಕಾರಣ ಹೇಳಿಬಿಡುವ. ನರಕಾಸುರನ ಸಂಹಾರ ಆಯ್ತಂತೆ ಅಂತ ಹೇಳಿ ಅದರ ಹೆಸರನ್ನು ಸ್ವಲ್ಪ ಬಿಡಿಸಿ ನೋಡಿ. ನರಕ ಪ್ಲಸ್ ಅಸುರ. ನರ ಅಂತ ಹೇಳಿದರೆ ಜೀವ, ನಮ್ಮ ಪ್ರಾಣ, ನಾವೆಲ್ಲ ಇದ್ದೀವಲ್ಲ, ಇಷ್ಟೇ ದೊಡ್ಡ ಇರೋದು. ಆ ದೀಪದಷ್ಟೇ ನಿಮ್ಮ ಜೀವ ಇರುತ್ತೆ, ಅದು ಈ ಭಾಗದಲ್ಲಿರುತ್ತೆ. ನಮ್ಮ ಶ್ವಾಸಕೋಶದ ಮಧ್ಯದಲ್ಲಿ ಖಾಲಿ ಜಾಗ ಇದೆ, ಆ ಜಾಗದ ಮಧ್ಯೆ ನಮ್ಮ ಜೀವದ ಸ್ಥಾನ. ಯಮ ಹೊತ್ಕೊಂಡು ಹೋಗೋದು ಅದನ್ನು. ಮೊನ್ನೆ ಯಾರೋ ಕೇಳಿದ್ರು, ಇಷ್ಟು ಜನ ಸಾಯ್ತಾರೆ, ಯಮನಿಗೆ ಭಾರ ಆಗಲ್ವಾ? ನಾನು ಹೇಳಿದೆ, ಯಮ ಈ ಗಾಡಿಯನ್ನು ತಗೊಂಡೋಗಲ್ಲಪ್ಪ, ಇಂಜಿನ್ ಮಾತ್ರ ಎತ್ಕೊಂಡು ಹೋಗ್ತಾನೆ ಅವನು. ಅಲ್ವಾ? ಆ ಜೀವ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸೇರ್ತಾ ಇರುತ್ತೆ. ನಿನ್ನೆ ಹಾಕಿದ ಬಟ್ಟೆ ಇವತ್ತು ಹಾಕಿಲ್ಲಲ್ಲ, ನೀವು ಚೇಂಜ್ ಆಗಿದ್ದೀರಿ. ನಿನ್ನೆ ಹೊಡೆದ ಪಟಾಕಿ ಇವತ್ತು ಮಕ್ಕಳು ಹೊಡೆಯಲ್ಲ. ಆ ಲಾಜಿಕ್ ಅರ್ಥ ಆದರೆ ಈ ಲಾಜಿಕ್ ಅರ್ಥ ಆಗುತ್ತೆ. ಸೊ ಆ ಜೀವವನ್ನು ನಮ್ಮ ಶರೀರ ಹೃದಯದಲ್ಲಿರೋ ಎಲ್ಲ ಮನುಷ್ಯನ ಹೃದಯದಲ್ಲಿ ದೇವರ ಗುಣವೂ ಇರುತ್ತೆ, ರಾಕ್ಷಸರ ಗುಣವೂ ಇರುತ್ತೆ ಅಲ್ವಾ. ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ, ಮದುವೆ ಮನೆ ದಿನ ಅತ್ತೆ ಆರತಿ ಎತ್ತ ಮಹಾಲಕ್ಷ್ಮಿ ಒಳಗೆ ಬಾರಮ್ಮ ಅಂದು ಸೊಸೆ ಸಿಟ್ಟು ಬಂದರೆ ಒಂದು ವಾರ ಬಿಟ್ಟು ಅತ್ತೆನೂ ಅದೇ ಥರ ಏನು ಸೇರು ಒದ್ದಾಗೆ ಒದಿತಾಳೆ. ಇಬ್ಬರೂ ಒಬ್ಬರೇ. ಎರಡೂ ಗುಣ ಇತ್ತು ಅವಳೊಳಗೆ. ದೀಪ ಹಚ್ಚೋ ಗುಣವೂ ಇತ್ತು, ಫುಟ್ಬಾಲ್ ಆಡೋ ಗುಣವೂ ಇತ್ತು. ಸೊ ಆ ಫುಟ್ಬಾಲ್ ಆಡೋ ಗುಣ ಇದೆಯಲ್ಲ, ಅದನ್ನು ಅಸುರಿ ಗುಣ ಅಂತಾರೆ. ಅದನ್ನು ಕಳ್ಕೊಳ್ಳೋಕ್ಕೆ ನೀವು ಈ ದೀಪಗಳನ್ನೆಲ್ಲ ಹಚ್ಚು. ಈ ದೀಪ ಹಚ್ಚೋದ್ರಿಂದ ಏನಾಗುತ್ತೆ, ನಮ್ಮ ವಾತಾವರಣದಲ್ಲಿ ಹಿಂದೂ ಧರ್ಮದಲ್ಲಿ ಸಂಧ್ಯಾ ಕಾಲದಲ್ಲಿ ದೀಪ ಹಚ್ತೀವಿ. ನಮಗೆ ಪಿತೃದೇವತೆಗಳಿದ್ದಾರೆ, 12 ಸೂರ್ಯರು, ಆದಿತ್ಯರು, 8 ವಸುಗಳು, ಅಷ್ಟದಿಕ್ಪಾಲಕರು. ಅದರಲ್ಲಿ ಅಗ್ನಿ ಒಬ್ಬ, ಮತ್ತು ಸೂರ್ಯರಲ್ಲಿ ನಮ್ಮ ಸೂರ್ಯ ಒಬ್ಬ. ಇದೇ ಥರ 12 ಆದಿತ್ಯರಿದ್ದಾರಂತೆ. ಆಮೇಲೆ ಏಕಾದಶ ರುದ್ರರು. ಈಗಷ್ಟೇ ಪುರೋಹಿತರಲ್ಲಿ ರುದ್ರಾಭಿಷೇಕ ಮಾಡಿದರು, ಮೃತ್ಯು ದೇವತೆಗಳು ಅಂತ.
ಹಾಗಾಗಿ ತೀರ್ ಹೋದಾಗ 3 ಪಿಂಡ ಇಡ್ತೀರಿ ನೀವು. ಯಾಕೆ ಅಂದರೆ ಈ 3 ಜನಕ್ಕೆ ಇಡೋದು, ರುದ್ರರಿಗೆ, ಆದಿತ್ಯರಿಗೆ, ವಸುಗಳಿಗೆ. ರಾತ್ರಿ ನಮ್ಮನ್ನು ಬೆಳಗುವುದು ಯಾರು? ಅಗ್ನಿ ಅಲ್ವಾ? ಕರೆಂಟ್ ಮತ್ತು ಅಗ್ನಿ ಒಂದೇ. ಆ ಅಗ್ನಿಯನ್ನೇ ದೀಪ ಅಂತ, ದೀಪನ್ ಜ್ಯೋತಿ ಪರಬ್ರಹ್ಮ. ರಾತ್ರಿ ನಮಗೆ ಕತ್ಲಲ್ಲಿ ನಡೆಸೋನು ಯಾರು? ಅಗ್ನಿ. ಹಾಗಾಗಿ ಹಿಂದೆ ಎಲ್ಲರ ಅಡುಗೆ ಮನೇಲಿ ಅಗ್ನಿಗೊಂದು ಜಾಗ ಇತ್ತು. ನಮ್ಮ ಹಳ್ಳಿಲೆಲ್ಲ ಈಗಲೂ ಇದೆ, ಮಣ್ಣಿನ ಒಲೆ ಇಟ್ಟಿರ್ತಾರೆ, ಸಗಣಿ ಎಲ್ಲ ಬಳದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಆಮೇಲೆ ಅದಕ್ಕೆ ಅಗ್ನಿ ಹಚ್ಚುತ್ತಾರೆ. ಯಾಗ ಕುಂಡಕ್ಕೆ ಯಾವುದೆಲ್ಲ ಕ್ರಮ ಇದೆ ಹಳ್ಳಿಗಳಲ್ಲಿ ಆ ಪದ್ಧತಿ ಇವತ್ತು ಇದೆ. ಗೋಮಯ, ಲಕ್ಷ್ಮಿಯನ್ನು ಫಸ್ಟ್ ಆವಾಹನೆ ಮಾಡುತ್ತಾರೆ, ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ತಾರೆ, ಸೂರ್ಯನನ್ನು ಆವಾಹನೆ ಮಾಡ್ತಾರೆ ಅಲ್ವಾ? ಹಾಗಾಗಿ ಹಿಂದೆ ಮನೆ ಬಾಗಿಲಿಗೆ ರಂಗೋಲಿ ಹಾಕ್ತಿದ್ದು. ಅದು ಚಿತ್ರ ಬಿಡಿಸೋದಲ್ಲ, 2 ರೀಸನ್ ಇತ್ತಲ್ಲಿ. ಒಂದು ಸೂರ್ಯನ ಪೂಜೆ ಇತ್ತು, ಇನ್ನೊಂದು ಸಾಮಾಜಿಕ ಕಳಕಳಿ ಇತ್ತು. ಅಕ್ಕಿ ಹಿಟ್ಟನ್ನು ಇರುವೆ ಎಲ್ಲ ತಿಂತಿತ್ತು, ಕಲ್ಲು ಪುಡಿ ಹಾಕ್ತಿರ್ಲಿಲ್ಲ, ಹಾಕಬಾರ್ದು ಕಲ್ಲು ಪುಡಿ. ಮನೆ ಬಾಗಿಲಲ್ಲಿ ಬಂದ ಸೂಕ್ಷ್ಮ ಜೀವಿಗೂ ಊಟ ಸಿಗಬೇಕು ನಾವು ಮಾಡೋ ಪೂಜೆ ಯಾವುದೋ ಕ್ರಮದಿಂದ. ಇನ್ನೊಂದು ಅದರಲ್ಲಿ ಪಂಚವರ್ಣಗಳನ್ನು ಹಾಕ್ತಿದ್ರು, ನಕಾರ ಮಕಾರ ಶಿಕಾರ ವಕಾರ ಯಕಾರ ಅಂತ. ಅಗ್ನಿ, ವಾಯು, ವರುಣ, ಆಕಾಶ, ಪೃಥ್ವಿ, ಈ 5ರಿಂದ ನಮ್ಮ ದೇಹ ಆಗಿದ್ದು. ಯಾರ್ಯಾರು ಕೆಟ್ಟ ದೃಷ್ಟಿಯವರು ಬಂದರೆ ಫಸ್ಟ್ ಆ ರಂಗೋಲಿಯನ್ನು ನೋಡ್ತಿದ್ರು. ಯಾರೇ ಮನುಷ್ಯನಿಗೂ ಹೂಗಳನ್ನು ನೋಡಿದಾಗ, ಮಕ್ಕಳ ಮನಸ್ಸು ನೋಡಿದಾಗ, ಬಣ್ಣಗಳನ್ನು ನೋಡಿದಾಗ ಎಂಥ ಪಾಪಿ ಆದರೂ ಸ್ವಲ್ಪ ತಣ್ಣಗಾಗ್ತಾನೆ. ಇದು ಅದರಲ್ಲಿದ್ದ ಸೈಂಟಿಫಿಕ್ ರೀಸನ್. ಆಮೇಲೆ ಅವನು ಒಳಗೆ ಬರ್ತಿದ್ದ. ಈಗ ರಂಗೋಲಿಯಲ್ಲೆಲ್ಲ ಸ್ಟಿಕ್ಕರ್ ಇದೆ, ಈಗ ಕುಂಕುಮ ಹೋಯ್ತು, ಬೊಟ್ಟಾಯ್ತದು, ರಂಗೋಲಿ ಹೋಗಿ ಈಗೆಂತ ಅಂಟಿಸ್ತಿರಲ್ಲ. ಈಗ ಮನೇಲೆಲ್ಲ ನಿನ್ನೆ ಇಲ್ಲ, ದೀಪ ಇಲ್ಲ, ಎಲೆಕ್ಟ್ರಿಕ್ ದೀಪ ಶುರುವಾಗಿದೆ. ದೀಪದಲ್ಲಿರೋ ಮೆಡಿಸಿನಲ್ ಇಂಪ್ಯಾಕ್ಟ್ ಹೇಳಿಬಿಡ್ತೀನಿ. ಶುದ್ಧ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಇದೆಯಲ್ಲ, ತುಪ್ಪ ಆಕ್ಸಿಡೆಂಟ್. ಇವಾಗ ಬೆಂಗಳೂರು ಸಿಟಿಗಳಲ್ಲಿ ದೊಡ್ಡ ನೆಕ್ಸ್ಟ್ ಸಮಸ್ಯೆ ಯಾವುದಂದರೆ ಪೊಲ್ಯೂಷನ್ ರೇಟ್ ಜಾಸ್ತಿ ಆಗಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇದೆ. ಹೇಗೆ ನೋಡಿ, ಬೆಂಗಳೂರಲ್ಲಿ 10 ವರ್ಷದ ಹಿಂದೆ AC ಆನ್ ಮಾಡ್ತಿದ್ದು ಕಮ್ಮಿ. ಬೆಂಗಳೂರು ವಾತಾವರಣವೇ AC ಇದ್ದಾಗಿತ್ತು, ಯಾಕೆ ಗ್ರೀನ್ ವಿಚ್ ಹೋಗ್ತದೆ ಇದರ ಮೇಲೆ. ಇವತ್ತು ಪರಿಸ್ಥಿತಿ ಇಲ್ಲೇ AC ಹಾಕ್ಕೊಂಡು ಕೂತಿದ್ದೀವಿ ನಾವು. 5 ವರ್ಷ ನಂತರದ ಸುಮ್ಮನೆ ಇಮ್ಯಾಜಿನ್ ಮಾಡಿ, 10 ವರ್ಷದ ಕತೆ ಹೇಳಿದೆ ನಾನು, ಇನ್ನು 5 ವರ್ಷ ಬಿಟ್ಟು ಏನಾಗ್ಬೋದು. ಸೊ ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡಬೇಕು. ಮರ ನೆಡೋಣ ಅಂದರೆ ಜಾಗ ಇಲ್ಲ, ಎಲ್ಲ ಕಡೆ ನಿಮ್ಮದು ಕಾಂಕ್ರೀಟ್ಗಳು ಬಂದಾಗಿದೆ. ಟೆರಾಸ್ ಗಾರ್ಡನ್ ಒಂದೇ ಆಪ್ಷನ್ ಇರೋದು, ಅದು ನಿಮಗೆ ಬಿಟ್ಟಿದ್ದು. ಒಂದು ಸಾಮಾನ್ಯ ಮರ 100 ಜನಕ್ಕೆ ಆಕ್ಸಿಜನ್ ಲಿಬರೇಟ್ ಮಾಡುತ್ತೆ. ದೊಡ್ಡ ಮರ ಇದ್ದರೆ ಒಂದು 300 ಜನಕ್ಕೆ ಆಕ್ಸಿಜನ್ ಲಿಬರೇಟ್ ಮಾಡ್ತದೆ. ಈಗೆಲ್ಲ ಇಂಥ ಗಿಡ ಎಲ್ಲ ಇರೋದು, ಇದರಲ್ಲಿ ಒಂದು ಮಗುಗೂ ಶುದ್ಧ ಗಾಳಿ ಬರಲ್ಲ ನಂಗೆ ಗೊತ್ತಿದ್ದೆ. ಸೊ ನಾವು ಮಕ್ಕಳ ಹೆಸರಲ್ಲಿ FD ಮಾಡಿದ್ವಿ, ಬಾಂಡ್ಸ್ ಇಟ್ವಿ, ಇನ್ಶೂರೆನ್ಸ್ ಇಟ್ವಿ, ಮ್ಯೂಚುವಲ್ ಫಂಡ್ ಇಟ್ವಿ. ಪ್ರಾಣದ ಕತೆ ಏನು ಅಂತ. ಈಗ ಆಲ್ರೆಡಿ ಡೆಲ್ಲಿಲಿ ಬ್ರಾಂಕೈಟ್ಸ್ ಕ್ಯಾನ್ಸರ್ ಶುರುವಾಗಿದೆ, ಮಕ್ಕಳಿಗೂ ಶುರುವಾಗಿದೆ. ಉಸಿರಾಟದ ಕಾರ್ಬನ್ ಹೋಗಿ ಹೋಗಿ ಶ್ವಾಸಕೋಶದಲ್ಲಿ ಗಂಟಾಗ್ತಾ ಇರೋದು. ಅದು ರೆಕಗ್ನೈಸ್ ಮಾಡಬೇಕಾದ್ರೆ ಕೊರೋನಾದಲ್ಲಿ ಬೇಗ ಹೋಗಿದ್ದ ಹಾಗೆ ನೀರಿಲ್ಲದೆ ಬದುಕ್ಬೋದು, ಆಕ್ಸಿಜನ್ ಇಲ್ಲದೆ ಬದುಕಲಿಕ್ಕೆ ಕಷ್ಟ. ಸೊ ಇದು ಹೆಣ್ಮಕ್ಳ ತಲೆಯಲ್ಲಿ ಇರಲಿ. ಸೊ ಹಾಗಾಗಿ ಅಗ್ನಿಹೋತ್ರ ಅಂಥೇಳಿ ಋಷಿಗಳೊಂದು ಹೇಳಿಕೊಟ್ಟಿದ್ದಾರೆ. ಸಗಣಿ ಮತ್ತು ತುಪ್ಪದಿಂದ ಮಾಡೋ ಅಗ್ನಿ ಉಪಾಸನೆ, ಅದನ್ನು ಮಾಡೋದ್ರಿಂದ ವಾಯು ಶುದ್ಧಿ ಆಗುತ್ತೆ. ಬೆರಣಿ ಅಂದರೆ ಎಲ್ಲ ಗಿಡಗಳ ಎಕ್ಸ್ಟ್ರಾಕ್ಟ್, ತುಪ್ಪ ಪ್ಯೂರ್ ಆಕ್ಸಿಜನ್. ಹಾಗಾಗಿ ನಿಮಗೆ ನ್ಯಾಚುರೋಪತಿಲಿ ಮೂಗಿಗೆ ಬಿಡ್ತಾರೆ. ಯಾರೆಲ್ಲ ಪ್ರಕೃತಿ ಚಿಕಿತ್ಸೆಗೆ ಹೋಗಿರ್ತೀರಿ ಅವರಿಗೆ ಅಷ್ಟೂ ದಿನ ಬೆಳಗ್ಗೆ ಸಂಜೆ ಬಿಡ್ತಾರೆ. ಯಾಕೆ ಬಿಡ್ತಾರೆ? ಈ ನರಗಳಲ್ಲಿರೋ ಬ್ಲಾಕೇಜ್, ಎಲ್ಲಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಿ ಬ್ಲಡ್ ದಪ್ಪ ಆಗಿರುತ್ತೋ ಅಥವಾ ಸ್ಟಕ್ ಆಗಿರುತ್ತೋ ಅವಾಗ ಸೈನಸ್ ಶುರುವಾಗೋದು, ಕಫ ಎಲ್ಲ ಇದೆಲ್ಲ ಪೈನ್ ಬರುತ್ತಲ್ಲ. ಈ ನಮ್ಮ ದೇಸಿ ಹಸುವಿನ ಬೆನ್ನಲ್ಲಿ ಸೂರ್ಯನಾಡಿ ಅಂತ ಒಂದು ಗ್ರಂಥಿ ಇದೆ. ನಿಮ್ಮ ಜೆರ್ಸಿ ಮತ್ತು HFL ಅಲ್ಲ, ತಪ್ಪು ತಿಳ್ಕೊಳ್ಳಬೇಡಿ. ಅದು ಡೈರಿ ಹಾಲು, ನಮ್ಮದು ಡೈಲಿ ಹಾಲು ಅಂತ. ಆ ನಾರ್ಮಲ್ ತುಪ್ಪ ಇದೆಯಲ್ಲ ಅದು ಔಷಧಿ. ಈ 36 ತಳಿ ಇದೆ, ಈಗ ಒಂದು 12-14 ಉಸಿರಾಡ್ತಾ ಉಂಟಷ್ಟೆ. ಆ ತುಪ್ಪವನ್ನು ರೆಗ್ಯುಲರ್ ಯೂಸ್ ಮಾಡಿ ಬಾಡಿಲಿ ಸುಮಾರಿಗೆ ಯಾರು ಹೇಳಿದರು ಮಂಡಿ ನೋವು ಅಂತ ಅದೆಲ್ಲ ಹೋಗ್ತದೆ.
ನಮ್ಮ ಮಂಡಿ ಮಧ್ಯೆ ಜೆಲಾಟಿನ್ ಅಂತ ಹೇಳಿ ಒಂದು ಗ್ರೀಸ್ ಇದ್ದಾಗ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಅದು ಕಮ್ಮಿ ಆಗ್ತಾ ವಯಸ್ಸಾದಾಗೂ ಆ ಶಬ್ದ ಬರೋದು, ಕರ 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 ಶಬ್ದ ಬರೋದು. ಅದಕ್ಕೆ ನೀ ರೀಪ್ಲೇಸ್ಮೆಂಟ್ ಒಂದೇ ಸೊಲ್ಯೂಷನ್ ಅಲ್ಲ. ದಿನ ಆಯಿಲ್ ಹಚ್ಕೊಳ್ಳೋದ್ರಿಂದನೂ ಕಮ್ಮಿ ಆಗುತ್ತೆ. ತುಪ್ಪವನ್ನು ದೇಹಕ್ಕೆ ತಕ್ಕಾಗಿ ತಗೊಂಡ್ರೆ ಇಷ್ಟಿಷ್ಟು ತಿಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀನಿ. ತಕ್ಕ ಮಟ್ಟಿಗೆ ತಿಂದರೆ ಎಲ್ಲವೂ ಔಷಧಿ. ಆ ತುಪ್ಪದ ದೀಪ ಕೊಬ್ಬರಿ ಎಣ್ಣೆ ದೀಪ. ಕೇರಳದೆಲ್ಲ ಟೆಂಪಲಲ್ಲೂ ಕೊಬ್ಬರಿ ಎಣ್ಣೆ ತುಪ್ಪ ಬಿಟ್ಟು ಯೂಸ್ ಮಾಡಲ್ಲ. ಒಂದು ಕಲ್ಪವೃಕ್ಷದ್ದು, ಇನ್ನೊಂದು ಗೋಮಾತೆದು, ಒಂದು ವೇದ ಮಾತೆ ಗಾಯತ್ರಿ. ತ್ರೀ ಅಳಿಸಿದ್ರೆ ಏನು ಉಳಿತು? ಗಾಯಿ ಅಂದರೆ ಹಸು. ಇನ್ನೊಂದು ದೇವಲೋಕದ ವೃಕ್ಷ ಕಲ್ಪವೃಕ್ಷ. ಸೊ ಅದರಿಂದ ತೆಗೆದ ಎಣ್ಣೆ. ಆಧ್ಯಾತ್ಮಿಕ ರೀಸನ್ ಹೇಳಿದೆ. ಇದೆರಡು ಏನು ಮಾಡುತ್ತೆ ಅಂದರೆ ಭೂಮಂಡಲದಲ್ಲಿರೋ ವಾಯುವನ್ನು ಶುದ್ಧಿ ಮಾಡುತ್ತೆ. ಸಂಧ್ಯಾಕಾಲದಲ್ಲಿ ಕೆಟ್ಟ ಸಬ್ಸ್ಟೆನ್ಸ್ಗಳನ್ನು ಅದರ ಹೊಗೆ ತೆಗೆಯುತ್ತೆ. ಹಾಗಾಗಿ ಈ ಕಾರ್ತಿಕದಲ್ಲಿ ಈ ತಿಂಗಳು ಶುರುವಾಯ್ತಲ್ಲ, ದೀಪಗಳನ್ನು ಹಚ್ಚೋದು ಮನೆಯೊಳಗೆ ಕಾಸ್ಮಿಕ್ಲಿ ಹೇಳಬೇಕಾದ್ರೆ ನೆಗೆಟಿವ್ ಎನರ್ಜಿಯನ್ನು ತಡೆಯುತ್ತೆ ಅಲ್ವಾ. ಅವರು ಗಂಟೆ ಬಾರಿಸ್ಬೇಕಾದ್ರೆ ಒಂದು ಶ್ಲೋಕ ಹೇಳುತ್ತಾರೆ, ಆಹ್ವಾನಂ ದೇವತ ಆಗಮಾರ್ಥಂ ಗಮನಾರ್ಥಂ ರಕ್ಷಸಾಂ. ರಾಕ್ಷಸರನ್ನೆಲ್ಲ ಓಡಿಸಿ ದೇವತೆಗಳನ್ನು ಆಹ್ವಾನ ಮಾಡಲಿಕ್ಕೆ ಇದು ಗಂಟಾ ಲಾಂಛನ. ಯಾಕೆ ನಾವು ಪೂಜೆ ಯಾಕೆ ಮಾಡ್ತೀವಿ ಗೊತ್ತಿರಬೇಕು. ಇದು ಗೊತ್ತಿಲ್ಲದೆ ಸಮಸ್ಯೆ ಆಗಿರೋದು. ದೀಪ ಯಾಕೆ ಹಚ್ತೀವಿ ಗೊತ್ತಿರಬೇಕು ಅಲ್ವಾ. ದೀಪದಲ್ಲಿ 2 ಬತ್ತಿ ಹಾಕಿದೆ ಅಂತ, ಒಂದು ಶಿವ ಇನ್ನೊಂದು ಶಕ್ತಿ. ಇನ್ನೂ ಹೇಳ್ತೀನಿ ಬೇಕಾದ್ರೆ. ಆ ದೀಪ ಅನ್ನೋದೇ ನಮ್ಮ ದೇಹ. ಎಷ್ಟು ಕಣ್ಣಿದೆ ನಮಗೆ? 2. ಆ 2 ನೆಟ್ಟಿಗಿದ್ರೆ ಸರಿ ನಡೀತೀವಿ. ಅದೇ ಜೀವನ. ನಾವೇನು ಮಾಡಿದ್ದೀವಿ? ಸನಾತನ ಧರ್ಮ ಹಾಳಾಗ್ಲಿಕ್ಕೆ ಕಾರಣ ನಾವುಗಳೇ. ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ. ಹೆಂಗಾಯಿತು ಹಂಗೆ ಓಡಿದ್ದೆ. ಯಾಕೆ ಇಲ್ಲಿ ಭಸ್ಮ ಹಚ್ಚುತ್ತಾರೆ? ನಮ್ಮಲ್ಲಿ ಎಷ್ಟು ಗುಣ? 3 ಗುಣ. ಪಟ್ಟಿ ಎಷ್ಟು? 3. ಯಾಕೆ ಇಲ್ಲೇ ಹಚ್ಚುತ್ತಾರೆ? ಇದು ನಮ್ಮ ದೇಹದಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ರುದ್ರಗ್ರಂಥಿ ವಿಭೇದಿನ್ಯೇ ನಮ. ಇದು ನಮ್ಮ ಇನ್ವಿಸಿಬಲ್ ಐ ಇರೋ ಜಾಗ, ಅಗ್ನಿನೇತ್ರ ಅಂತಾರೆ. ಪ್ರೂವ್ ಹೇಗೆ ಮಾಡ್ತೀರಿ? ಸ್ವಲ್ಪ ಕೈ ಇಟ್ಟು ನೋಡಿ, ಬಿಸಿ ಆಗ್ತದೆ. ಅಲ್ಲಿ ಅಗ್ನಿ ಇದ್ದಾನೆ ಅಲ್ವಾ. ಈ ಜಾಗ ಯಾಕೆ? ಇದು ವಿಷ್ಣು ಗ್ರಂಥಿ ವಿಭೇದಿನ್ಯೇ ನಮ. ದುಡ್ಡಿಡುವುದೆಲ್ಲಿ ನೀವು? ಯಾರು ಹೆಂಡತಿ ಅವಳು? ಇನ್ನೂ ಬರ್ತೀನಿ. ಬ್ರಹ್ಮಗ್ರಂಥಿ ವಿಭೇದಿನ್ಯೇ ನಮ. ಸರಸ್ವತಿ ಮಾತಾಡಿಸೋದೆಲ್ಲಿಂದ? ಇಲ್ಲಿ. ಇಲ್ಲೇನಿದೆ? ಥೈರಾಯ್ಡ್ ಇದೆ. ಇಲ್ಲೇನಿದೆ? ಡೊಪಮೈನ್ ಇದೆ. ಮೃತ್ಯುವನ್ನು ಗೆಲ್ಲೋ ರಾಸಾಯನಿಕ ವಸ್ತು ಇಲ್ಲಿರುತ್ತೆ, ಮೆದುಳಿನ ಟೆಂಪೋರಲಲ್ಲಿ ಇರ್ತದೆ. ಕ್ಷೀರಾಬ್ಧಿ ಶಯನೆ ಅವಳಿಗೆ ಹೆಸರು. ಹಾಲು ಹುಟ್ಟುವುದೆಲ್ಲಿ? ಸ್ತನದಲ್ಲಿ. ಹಿಂದಿನವರು ಎಲ್ಲವನ್ನು ಶ್ಲೋಕದಲ್ಲೇ ಕಂಡುಹಿಡಿದು ಬರ್ಕೊಟ್ಟು ಹೋಗಿದ್ದಾರೆ. ನಾವು ಅದು ಯಾವುದನ್ನು ಹುಡುಕೋ ಅಭ್ಯಾಸವೂ ಮಾಡಲಿಲ್ಲ. ನಮಗೊಂದೇ ಸಮಸ್ಯೆ, ಮಗಳಿಗೆ ಮದುವೆ ಆಗಿಲ್ಲ, ಮಗನಿಗೆ ಮಕ್ಕಳಾಗಿಲ್ಲ. ನಾಳೆ ಏನೋ ಆಗುತ್ತೆ, ಯಾರೋ ಮಾಟ ಮಾಡಿದ್ದಾರೆ, ಬೆಳಿಗ್ಗೆ ಎದ್ದರೆ ಓಡು, ಇವತ್ತು ಇಲ್ಲಿ ಗಂಟೆ ಹೊಡಿ, 11 ಗಂಟೆಗೆ ಅಲ್ಲಿ ಗಂಟೆ ಹೊಡಿ ಹೇಳೋದು. ಕೊನೆ ಸೊಲ್ಯೂಷನ್ ಏನು? ಈ ಕಲ್ಲು ಹಾಕು, ಈ ಕಲ್ಲಿಲ್ಲ ಅಂದರೆ ಇನ್ನೊಂದು ಕಲ್ಲು ಹಾಕು. ಬೆಸ್ಟು ಸೊಲ್ಯೂಷನ್ ಇದೆ. ತುಂಬ ನೀರು ಬಂದಾಗ ಸರಿಯಾದ ಒಂದು ಕಲ್ಲು ತಲೆ ಮೇಲೆ ಇಟ್ಕೊಂಡು ಹಾರೋದು. ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು. ಓಂ ಶಾಂತಿ ಶಾಂತಿ ಶಾಂತಿ. ಕರ್ಮದಲ್ಲಿ ವೆನ್ ಆ್ಯಕ್ಷನ್ ವಿತೌಟ್ ನಾಲೆಡ್ಜ್ ಇಟ್ಸ್ ಎ ಪಾಯ್ಸನ್. ಕರ್ಮದಲ್ಲಿ ಜ್ಞಾನ. ನೀವು ಕೇಳ್ಬೋದು, ಆ ಮಗುಗೆ ಯಾಕೆ ನಮಸ್ಕಾರ ಮಾಡಿದ್ರಿ ಅಂತ. ಇವತ್ತು ಯಾರ ಪೂಜೆ? ಲಕ್ಷ್ಮೀ ಪೂಜೆ. ಲಕ್ಷ್ಯಾಂ ದದಾತಿ ಇತಿ ಹಿ ಲಕ್ಷ್ಮೀ. ನಮ್ಮನ್ನು ಗುರಿ ಮುಟ್ಸೋಳು ಅಂತ. ದುಡ್ಡು ಬಂದಿದ್ದು ಈಗ. ಆ ದುಡ್ಡು ಬರೋ ಮೊದಲು ಲಕ್ಷ್ಮೀ ಪೂಜೆ ಇತ್ತಲ್ಲ ಭಾರತದಲ್ಲಿ. ಇಡೀ ಪ್ರಪಂಚ ಬೆತ್ತಲೆ ತಿರುಗಬೇಕಾದ್ರೆ ಇಲ್ಲಿ ತ್ರೇತಾಯುಗದಲ್ಲೇ ದ್ವಾಪರದಲ್ಲೇ ಆಭರಣ ಹಾಕ್ಕೊಂಡು ತಿರುಗ್ತಿದ್ದ ದೇಶ ಇದು ಅಲ್ವಾ. ನಮ್ಮ ಮೆಕಾಲೆಯ ನಾಲೆಡ್ಜ್ ಇಟ್ಕೊಂಡು ಮಾತಾಡಿದರೆ ಮನು ಕುಲ ಆದಮೇಲೆ ಶುರುವಾಯಿತು ನೋಡಿ ಚಲಾವಣೆ ಅಂತ. ಅದ್ರ ಮೊದಲು 3 ಯುಗ ಇತ್ತಲ್ಲ, ಅದನ್ನು ಬಿಟ್ರಲ್ಲ. ಇಡೀ ಪ್ರಪಂಚ ಬೆತ್ತಲೆ ತಿರುಗಿದಾಗ ನಮ್ಮ ದೇಶ ರೇಷ್ಮೆ ಬಟ್ಟೆ ಆಭರಣದಲ್ಲಿ ತಿರುಗಿದ ದೇಶ. ಇವರ್ ಕೈಂಡ್ ಇನ್ಫಾರ್ಮೇಷನ್. ಆವಾಗಲೇ ಇಲ್ಲಿ ಆಯುರ್ವೇದ ಇತ್ತು, ಸುಶ್ರುತ, ಮತ್ತು ಅವನು ವಿತೌಟ್ ಅನೆಸ್ಥೇಷಿಯಾ ಆಪರೇಷನ್ ಮಾಡ್ತಾಯಿದ್ರು.
ಈ ನಾಲೆಡ್ಜ್ ಎಲ್ಲ ನಮ್ಮ ದೇಶದಲ್ಲಿತ್ತು. ಹಾಗಾಗಿ ಬೇರೆ ದೇಶದವರು ಫಸ್ಟ್ ಸುಟ್ಟಿದ್ದು ನಮ್ಮ ದುಡ್ಡನ್ನಲ್ಲ, ನಳಂದ ಯೂನಿವರ್ಸಿಟಿಯನ್ನು. ಆ ನಾಲೆಡ್ಜ್ ಇದ್ದರೆ ಇವ್ರು ನಮ್ಮನ್ನು ಹಿಡಿತಾರೆ, ಮೊದಲು ಅದನ್ನು ಸುಡಬೇಕು ಆ ಪುಸ್ತಕಗಳನ್ನು. ಹಾಗಾಗಿ ಫಸ್ಟು ಮಕ್ಕಳಿಗೆ ದುಡ್ಡು ಮಾಡೋದು ಹೇಳಿಕೊಡೋ ಬದಲು ದುಡ್ಡನ್ನು ಹೇಗೆ ಉಪಯೋಗಿಸೋದು ಹೇಳಿಕೊಡಿ. ನಾನು ಈ ಸಲ ದೀಪಾವಳಿ ಆಶ್ರಮದಲ್ಲೂ ಮಾಡಿಲ್ಲ, ಮನೆಯಲ್ಲೂ ಮಾಡಲಿಲ್ಲ. ನಾನು 3-4 ದಿನದಿಂದ ಅನಾಥಾಶ್ರಮದಲ್ಲೇ ಇದ್ದೆ. ಅನಾಥಾಶ್ರಮ ಅಂತ ಹೇಳಲ್ಲ, ಅಸಹಾಯಕರಾಗಿರೋ ಜನಗಳ ಮಧ್ಯೆ ಅಲ್ವ. ನಿಮ್ಮ ಮಕ್ಕಳೆಲ್ಲ ಪಟಾಕಿ ಹೊಡಿತಾ ಇರ್ತಾರೆ, ಹೊಸ ಬಟ್ಟೆ ಹಾಕ್ತಾರೆ, ಫ್ಲ್ಯಾಟಲ್ಲಿ ಇರ್ತೀರಿ, ಕೆಳಗಡೆ ಒಂದು ಫ್ಲೋರಲ್ಲಿ ಆ ಮಕ್ಕಳು ನೋಡ್ತಾ ಇರ್ತಾರೆ. ನಮಗೂ ಯಾರ್ಯಾರು ಪಟಾಕಿ ತರಿಸ್ಕೊಟ್ಟಿದ್ರೆ, ನನಗೂ ಹೊಸ ಬಟ್ಟೆ ಇದ್ದಿದ್ರೆ. ಗಂಡಸರಿಗೆ ಅದು ಅರ್ಥ ಆಗಲ್ಲ, ಹೆಂಗಸರಿಗೆ ಖಂಡಿತ ಅರ್ಥ ಆಗುತ್ತೆ. ಯಾಕೆ ತಾಯಿಗೆ ಮಾತ್ರ ತಾಯಿತನ ತಿಳಿಯೋದು. ಸೊ ನಿಮ್ಮ ಮಕ್ಳಿಗೆ ಬಟ್ಟೆ ತರ್ತಾ ನಿಮ್ಮ ಪಕ್ಕದಲ್ಲಿರೋ ಸ್ಲಮ್ಮಲ್ಲಿರೋ ಯಾರು ಒಬ್ಬರು ಮಕ್ಕಳಿಗಾದರೂ ಒಂದು ಬಟ್ಟೆ ಕೊಡಿ ಅಲ್ವಾ. ಆ ಹೆಣ್ಣು ಅಂದರೆ ನವದುರ್ಗೆ ಅಂತ. ಹಾಗಾಗಿ ಮೋಹನಂಗೆ ಅವಳನ್ನು ಚೇರಲ್ಲಿ ಕೂರಿಸು ಅಲ್ಲ. ಈ ನವರಾತ್ರಿಲಿ ಕನ್ನಿಕಾ ಪೂಜೆ ಮಾಡ್ತೀವಿ, ಈಗ ಹಾರ ಹಾಕಿದ್ದು ಅದಕ್ಕೆ. ನೀವು ಆ ಹುಡುಗಿಗೆ ಹೆಸರಿಟ್ಟು ಕರೆದ್ರಿ, ನಾನು ಹಾರ ಹಾಕ್ತೆ ಹೆಸರಿಟ್ಟು ಕರಲಿಲ್ಲ, ಕಾಮಾಕ್ಷಿ ಅಂದ್ಬಿಟ್ಟು. ಕಂಚಿಯಲ್ಲಿ ಅವಳು ಬಾಲಾ ತ್ರಿಪುರ ಸುಂದರಿಯಾಗೇ ಇರೋದು, ಅವಳೇ ಇವಳಲ್ಲೂ ಇರ್ಬೋದಲ್ಲ. ಯಾ ದೇವಿ ಸರ್ವಭೂತೇಶು ಸ್ತ್ರೀ ರೂಪೇಣ ಸಂಸ್ಥಿತ. ನಾವು ಬಾಯಿಪಾಠ ಹೇಳ್ತೀವಿ, ಪಕ್ಕದ ಮನೆ ಹೆಂಗಸರಿಗೆ ಹಳಸಿದನ್ನು ಕೊಡ್ತೀವಿ, ನಾವೆಲ್ಲ ಮಾಡ್ತೀವಲ್ಲ. ಶ್ರೀಮಂತರ ದೊಡ್ಡ ಆರ್ಭಟ ಅದು. ಸಾಂಬಾರು ಹಳಿಸಿದ ಮೇಲೆ ಬೆಳಗ್ಗೆ ಕೆಲಸದವ್ರಿಗೆ ಹೇಳೋದು ಏನಂತ, ಇದು ಯಾರಿಗೂ ಕೊಡಬೇಡ, ನಿಂಗೆ ಅಂತಲೇ ತೆಗೆದಿಟ್ಟಿದ್ದು ಅಂತ. ಅವಳು ಇನ್ನೇ ಎಷ್ಟು ಬುದ್ಧಿವಂತೆ, ಅವಳು ಹೇಳ್ತಾಳೆ, 1 ಮನೆ ನೀರು ಕುಡ್ದೆ ನಿನಗಿಷ್ಟು ಸೊಕ್ಕು, ನಾನು ದಿನ 10 ಮನೆ ಟೇಸ್ಟ್ ನೋಡ್ತೀನಲ್ಲ, ನನಗೆ ಎಷ್ಟಿರ್ಬೋದು ಅಂತ ಅಲ್ವಾ. ನಾನೊಂದು ಹೆಂಗಸಿಗೆ ಈಗ ಹೇಳ್ತಿದ್ದೆ, ವಾಸ್ತು ಅಂದರೆ ಆ ಮನೆ ಹೆಂಗಸು, ಗೃಹಿಣಿ ಗೃಹ ಮುಚ್ಚತೆ. ಗೃಹಿಣಿ ಲಕ್ಷ್ಮಿ ಎಲ್ಲೆಲ್ಲಿರ್ತಾಳೆ ಮನೆಯಲ್ಲಿ ಅಂತ. ಒಂದು ಅಡುಗೆ ಮನೆಯಲ್ಲಿ, ಮೆಡಿಕಲಿಯು ಅಡುಗೆ ಮನೆ, ಔಷಧಾಲಯ. ಅಡುಗೆ ನೀಟಿದ್ರೆ ಕಾಯಿಲೆ ಕಮ್ಮಿ. ನಮ್ದೀಗ ಒಂದು ಸಲ ಹಿಟ್ಟು ಮಾಡಿಟ್ರೆ ಭಾನುವಾರ 1 ವಾರ ಇಡೀ ಅದೇ ದೋಸೆ ಆಗ್ತಿರುತ್ತೆ. ಹಾಗಾಗಿ ಹೊರಗಡೆ ಬೆಂಗಳೂರಲ್ಲೆಲ್ಲ ಹೋಟ್ಲವರಿಗೆ ಒಳ್ಳೆ ವ್ಯಾಪಾರ. ಕಾರಣ ಜನಾಕರ್ಷಣೆ ಯಂತ್ರದಲ್ಲ, ಮನೇಲಿದ್ದ ಹೆಂಗಸು 1 ವಾರ ದೋಸೆ ಇಟ್ಟು ಓಡಿಸಿತ್ತು. ಗಂಡಸರು ಹೇಳಲಿಕ್ಕೆ ಹೆದರುತ್ತಾರೆ, ಬಿಟ್ಟು ಹೋದರೆ, ಕಂಪ್ಲೇಂಟ್ ಕೊಟ್ಟರೆ, ಪಾಲಿಕೆ ಹೇಳಿದ್ರೆ ಅಂತ. ಇಷ್ಟೇ ಮ್ಯಾಟ್ರ್ ಅಲ್ವಾ. ನಾವೆಲ್ಲ ಈಗ ಬರ್ಗರ್ ಆಗಿದ್ದಾರೆ ಸುಮಾರು ಜನ ಮನೆಯಲ್ಲಿ. 1 ಬ್ರೆಡ್ ಹೆಂಡತಿ, 1 ಬ್ರೆಡ್ಡು ಮಕ್ಕಳು, ಇಬ್ಬರು ಸೇರಿ ಅವನ ಬ್ಲಡ್ ಹೀರ್ತಾ ಇರ್ತಾನೆ. ಈಚೆ ಹೋದರೂ ಕಷ್ಟ, ಆಚೆ ಹೋದರೂ ಕಷ್ಟ, ಕೊನೆಗೆ ಅನಿಷ್ಟ ಅಲ್ವಾ. ನಮ್ಮ ಮೊನ್ನೆ ಒಂದು ಹೆಂಗಸು ಹೇಳಿ, ನಮ್ಮ ಮನೆಯವರಿಗೆ ಹುಷಾರಿಲ್ಲ ಗುರೂಜಿ, ಅವರಿಗೆ ಯಾರು ಏನೋ ಮಾಡಿದಾರಂತೆ. ನಾನು ಜೋರು ನಗಾಡಿದೆ, ಸತ್ಯ ಹೇಳಬೇಕಂತ. ದಿನ ಬೆಳಗ್ಗೆ ಸಂಜೆ ನೀನು ಕೂಗಿ ಕಿರ್ಚಿ ಮಾಡಿದರೆ ಅವನಿಗೆ BP ರೈಸ್ ಆಗದೆ ಇನ್ನೇನಾಗುತ್ತೆ. ಮತ್ತು ನೀನೇ ಹೋಗಿ ಅವನಿಗೆ ದೇವಸ್ಥಾನದಲ್ಲಿ ಕೂರಿಸಿ 3 ಕೊಡ ತಣ್ಣೀರು ತಲೆ ಮೇಲೆ ಹಾಕಿದ್ರೆ ಜ್ವರನೂ ಬರುತ್ತೆ ಜೊತೆಗೆ. ಈಗಿನ ಹೆಣ್ಮಕ್ಳಿಗೆ ನಾಲೆಡ್ಜ್ ಕಮ್ಮಿ ಆಗಿದೆ, ಡಿಗ್ರಿ ಇದೆ ಅಷ್ಟೆ. ಅಲ್ಲಿ ಸುಮಾರು ವಯಸ್ಸಾದ ಅಜ್ಜಿಯಂದ್ರಿದ್ದಾರೆ, ಆವಾಗ ಅವರಿಗೆ ಮಿಕ್ಸಿ ಇಲ್ಲ, ಏನೂ ಇಲ್ಲ. 6-7 ಜನಕ್ಕೆ ದಿನ ತಿಂಡಿ ಮಾಡಬೇಕು. ಫಂಕ್ಷನ್ ದಿನ 70 ಜನಕ್ಕೆ ಅಡುಗೆ ಮಾಡಬೇಕು. ಒಂದು ದಿನ ಆ ಹೆಂಗಸರೆಲ್ಲ ಬೇಜಾರು ಮಾಡ್ಕೊಂಡಿದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ನಾನು. ನಮಗೊಂದು ಮಗುಗೆ ಡಬ್ಬಿ ಹಾಕ್ಲಿಕ್ಕೆ 2 ಕೆಲಸದವರು, ನೆಲ ಒರೆಸ್ಲಿಕ್ಕೆ 1 ಕೆಲಸದವರು ಅಲ್ವಾ, ಪಾಟ್ ನೋಡ್ಕೊಳ್ಳಿಕ್ಕೆ 1 ಕೆಲಸದವರು. ನನ್ನ ಅಜ್ಜಿ 30 ಹಸು ನೋಡ್ಕೊಳ್ತಿತ್ತು ಹಳ್ಳಿ. ವರ್ಷಕ್ಕೊಮ್ಮೆ ದತ್ತನ ಆರಾಧನೆ ಮಾಡು, 10 ಜನಕ್ಕೆ ಅನ್ನ ಹಾಕು, ಒಳ್ಳೆ ಕೆಲಸ ಮಾಡು. ಯಾಮ್ ದದಾತಿ ಇತಿ ಸರ್ವಂ ಇತಿ ದತ್ತಃ. ಕೇಳಿದ್ದೆಲ್ಲ ಕೊಡ್ತಾರಂತೆ ದತ್ತಾತ್ರೇಯರು, ಅದಕ್ಕೆ ಅವನಿಗೆ ಪರಬ್ರಹ್ಮ ಅಂತ. ಎಲ್ಲ ಅವತಾರಕ್ಕೆ ಸಮಾಪ್ತಿಯಾಗಿದೆ. ಇವತ್ತು ಯಾರು ದತ್ತಾತ್ರೇಯರು ಎಲ್ಲಿ ಸಮಾಧಿ ಆದರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಹುಟ್ಟಿದ ಗೊತ್ತಷ್ಟೆ. ಯಾಕೆ, ಅದು ಆದ್ಯಂತ ಇಲ್ಲದ ಅವತಾರ, ಅದು ಬೆಳಕಿಗೆ ಸಮಾಧಿ ಇಲ್ಲ. ಬೇರೆ ಎಲ್ಲ ಅವತಾರಗಳ ದೇಹ ಬಿಟ್ಟು ಡೇಟ್ ಉಂಟು, ಅದು ಜೀಸಸ್ ಆಗಲಿ, ಕೃಷ್ಣ ಆಗಲಿ, ರಾಮ ಆಗಲಿ. ದತ್ತಾತ್ರೇಯರ ದೇಹ ಬಿಟ್ಟಿದ್ದು ಅಂತಿಲ್ಲ, ಹುಟ್ಟಿದ ಗೊತ್ತು ಮಾಹೌರಗಡದಲ್ಲಿ, ತಪಸ್ ಮಾಡಿದ್ದು ಬಾಬಾ ಬುಡಂಗಿರಿಲಿ,
ಸಮಾಧಿ ಎಲ್ಲೂ ಗೊತ್ತಿಲ್ಲ, ಪಾದುಕೆ ಇದೆ ಅವ್ರದ್ದೆಲ್ಲ ಕಡೆ, ರೂಪವೂ ಸಿಗಲಿಲ್ಲ. ಇನ್ನೊಬ್ಬರ ಜೀವನಕ್ಕೆ ನಾವು ದೀಪ ಆಗೋ ಕೆಲಸ ಆಗಬೇಕು. ಬರೀ ನಾವೇ ಹೋಳಿಗೆ ತಿನ್ನೋದು, ನಾಡ್ದು ಹೊಟ್ಟೆ ನೋವು ಅಂತ ಒದಾಡೋದು, ಆಚೆ ನೋಡಿದ್ರೆ ನಾನ್ ವೆಜ್ ಊಟ ಇರುತ್ತೆ, ನಾನ್ ವೆಜ್ ಅವರಿಗೆ, ವೆಜ್ ಅವರಿಗೆ 3 ದಿನ ಮಾತ್ರ, ಕೊನೆಗೆಲ್ಲ ಡಾಕ್ಟ್ರ್ ಶಾಪಿಗೆ ಹೋಗೋದು. ಅತಿಯಾದರೆ ಅಮೃತವೂ ವಿಷ. ನಮ್ಮ ಹಳ್ಳಿ ಕಡೆ ಎಲ್ಲ ಇದೆ, ನಾಡ್ದು 3 ದಿನ ಆದಮೇಲೆ ಒಳ್ಳೆ ಬೇರೆ ಊಟನೂ ಇರ್ತದೆ. ಸೊ ಇದನ್ನು ನಾವು ಈ 15 ವರ್ಷವೂ ನಿರಂತರ ಮಾಡಿದ್ದೀವಿ, ಏನು ಫಲ ಅಲ್ವಾ? ಕೇಳಬಹುದೇನು? ಗುರುಗಳು ಸಮಾಧಿಗೆ ಹೊರಟಿದ್ದು, ಮಹಾಯೋಗಿಗಳೊಬ್ಬರಿದ್ರು, ಸದಾಶಿವ ಬ್ರಹ್ಮೇಂದ್ರನು ಅಂತ, ಮಹಾ ತಪಸ್ವಿ. ನಂದು ಈ 3 ದಿನದ ಆಚರಣೆಗಳು ಮುಗೀತು. ಅದರ ಕೊನೆ ಎಂಡಿಂಗ್ ಎಲ್ಲಿ ಮಾಡೋದು ಅನ್ನಿಸ್ತು, ಯಾಕೋ ಅಲ್ಲಿಗೆ ಹೋಗ್ಬೇಕನ್ನಿಸ್ತು. ನಮ್ಮದು ಈ ಪ್ಲ್ಯಾನ್ ಎಲ್ಲ ಇಲ್ಲ, ಹೊರಡಬೇಕನ್ಸಿದ್ರೆ ಹೊರಡ್ತಾ ಇರೋದು. ಆ ಮಕ್ಕಳಿಗೆಲ್ಲ ಏನಾದ್ರು ಹಂಚು, ಅವರಲ್ಲಿ ದೇವರನ್ನು ನೋಡೋ ಪ್ರಕ್ರಿಯೆ ಮಾಡಿ. ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ಬರೀ ಭಾಷಣ ಆಗೋದು ಬೇಡ, ಅದು ಬದುಕಾಗಲಿ. ಏಕೋ ದೇವ ಸರ್ವಭೂತೇಶು ಗೂಢ ಅಂಥೇಳಿ ಭಗವದ್ಗೀತೆ ಶ್ಲೋಕ ಬಾಯ್ಪಾಠ ಆಗೋದು ಬೇಡ, ಅದು ಬದುಕಾಗಲಿ. ಯಾವಾಗ ಆಗುತ್ತೆ? ಈ ಕೆಲಸ ಎಲ್ಲ ಮಾಡಿದರೆ ಅದಾಗ್ತದೆ. ನಾನು ಯಾವಾಗಲೂ ಹೇಳ್ತೀನಿ, ನೀವು ವೇಸ್ಟ್ ಮಾಡೋ ಅನ್ನ ಇದೆಯಲ್ಲ, ಅದನ್ನೇ ಒಂದು ಬೌಲಲ್ಲಿ ಮೇಲೆ ತೆಗೆದಿಟ್ರೆ, ಒಂದು ಬೌಲ್ ನೀರಿಟ್ಟರೆ, ನೀವು ದಿನ ಬೆಳಗ್ಗೆ ಮಾಡೋ ದೊಡ್ಡ ದಾನ ಅದು. ಎಷ್ಟೋ ಮೊಟ್ಟೆ ಇಡೋ ಗರ್ಭ ಧರಿಸಿದ ಹಕ್ಕಿಗಳು ಊಟ ಮಾಡುತ್ತೆ, ಆ ಮನೆಗೆ ಒಳ್ಳೆಯದಾಗತ್ತೆ. ಲಾಜಿಕಲಿ ಬೇಕಾದ್ರೆ ಹೇಳ್ತೀನಿ. ಈ ನವಿಲಲ್ಲಿ ಕೇತು ಇರ್ತಾನೆ, ಸುಬ್ರಹ್ಮಣ್ಯನ ವಾಹನ. ಗರುಡನಲ್ಲಿ ರಾಹು ಇರ್ತಾನೆ, ಪಂಚವರ್ಣ. ರಾಹುದ ಬಟ್ಟೆ ನೋಡಿದರೆ ಅವರೆಲ್ಲ ಹೇಳ್ತಾರೆ, ಕೆಳಗೆ ನವಗ್ರಹ ಮಂಡಲದಲ್ಲಿಟ್ಟು ಕಲರ್ ಬಟ್ಟೆ. ಹಂಸ, ಅದರಲ್ಲಿ ಗುರುಗ್ರಹ ಇರ್ತಾನೆ, ಜ್ಞಾನ. ಬುಧ ಗಿಳಿಯಲ್ಲಿರ್ತಾನೆ, ಹಾಗಾಗಿ ನಮ್ಮ ಶಾರದಾಂಬೆ ಕೈಯಲ್ಲಿ ಒಂದು ಗಿಳಿ ಇದೆ, ಶುಕಭಾಷಿನಿ. ಬೆಳಗ್ಗೆ ಮುಂಚೆ ಯಾವ್ದಾದ್ರು ಒಂದಿಷ್ಟು ಹಕ್ಕಿ ಊಟ ದೇವರನ್ನು ನಂಬೋ ಪ್ರಕ್ರಿಯೆ ಬೇಕು ಅಂತಿಲ್ಲ ನಮಗೆ. ದಯೇ ಧರ್ಮದ ಮೂಲವಯ್ಯ ಅಂತ. ನಾವು ಈ ಎಲ್ಲ ಮಾಡೋ ಕೆಲಸವು ನಮ್ಮ ಮನೋಶುದ್ಧಿಗೆ. ಶಾಸ್ತ್ರ ಕೇಳೋದು, ಪುರಾಣ ಕೇಳೋದು, ನಾವು ಬದಲೇ ಆಗಿಲ್ಲ ಅಂದರೆ ಏನು ಮಾಡಿ ಏನೂ ಪ್ರಯೋಜನ ಇಲ್ಲ, ಶುಷ್ಕ ಅಷ್ಟೇ. ಸೀರಿಯಲ್ ಆ್ಯಕ್ಟಿಂಗ್ ಥರ ಜೀವನ. ಗೌರಿ ಹಬ್ಬ ಮಾಡಿದ್ವಿ, ಸಂಕ್ರಾಂತಿ ಮಾಡಿದ್ವಿ, ದೀಪಾವಳಿಯೂ ಮಾಡಿದ್ವಿ. ದೀಪ ಅಂದರೆ ಬೆಳಕು. ನವರಾತ್ರಿಯಲ್ಲಿ ಅನುಷ್ಠಾನ ಮಾಡಿ, ಶ್ರಾವಣದಲ್ಲಿ ಕೇಳಿ ನವರಾತ್ರಿಯಲ್ಲಿ ಅನುಷ್ಠಾನ ಮಾಡಿ, ಅದರ ಮಧ್ಯ ಗ್ಯಾಪಲ್ಲಿ ಪಿತೃದೇವತೆಗಳ ಪೂಜೆ ಮಾಡಿ, ಆ ಜೀವನದಲ್ಲೇನೋ ಸಾಫಲ್ಯವನ್ನು ನೋಡ್ತೀರಲ್ಲ, ಆ ಬೆಳಕಿ ಹಬ್ಬ. ಅದಕ್ಕೆ ಕಾರ್ತಿಕ ಮಾಸ, ಸುಬ್ರಹ್ಮಣ್ಯ ಹುಟ್ಟಿದ ಮಾಸ. ಸುಬ್ರಹ್ಮಣ್ಯ ಅಂದರೆ ಜ್ಞಾನ ಅಂತ. ಪಳನಿ ಅಂತೀರಲ್ಲ ಸುಬ್ರಹ್ಮಣ್ಯನಿಗೆ, ಫಳ ಅಂದರೆ ಮಾವಿನ ಹಣ್ಣು ಅಂತ, ಜ್ಞಾನದ ಹಣ್ಣಂತದ್ದು. ಮನಸ್ಸು ಹಣ್ಣಾದರೆ ಮಾವಿನ ಹಣ್ಣು, ಬಾಳೆಹಣ್ಣಾದರೆ ಬಾಳೆಹಣ್ಣು. ಕಾಯಿ, ಇವತ್ತೆರಡು ತೆಂಗಿನಕಾಯಿ ಕೊಟ್ಟರೆ ಎಲ್ಲರೂ, ಅದರ ಅರ್ಥ ಏನು? ಶರೀರವೇ ಅಂತ, ನಾನು ನನ್ನನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅಲ್ವಾ? ಇದೇ ತೆಂಗಿನಕಾಯಿ ಅಲ್ಲ, ಕಲಶ ಅಂದರೆ ಇಲ್ಲೇ ಕುತ್ತಿಗೆ ತನಕ, ಇದು ಕಾಯಿ. ಕಾಯಿಗೆ 3 ಕಣ್ಣು ಉಂಟಲ್ಲ, ಜುಟ್ಟುಂಟಲ್ಲ. ಇದನ್ನು ಜ್ಞಾನಿಗಳಿಗೆ ಅರ್ಪಣೆ ಮಾಡೋದು. ನನ್ನ ಕಾಯವನ್ನು ನಿಮ್ಮ ಕಾಲ ಹತ್ರ ಇಡ್ತಿದ್ದೀನಿ ಅಂತ, ಅದಕ್ಕೆ ಫಲ ಸಮರ್ಪಣೆ ಅಂತ. ನಮ್ದು ಈಗ ದೊಡ್ಡ ದೊಡ್ಡ ಬುಟ್ಟಿ ಮಾಡಿ ತೊಗೊಂಡೋಗಿ ಇಡ್ತೀವಿ, ಶ್ರದ್ಧೆ ಇರಲ್ಲ ಅಷ್ಟೆ. ಅದನ್ನು ವಾಟ್ಸಪ್ಪಲ್ಲಿ ಫೋಟೋ ಹಾಕಿ ಇನ್ನೊಬ್ಬರಿಗೆ ತೋರಿಸ್ತೀವಿ. ನಾನು ಯಾವಾಗಲೂ ಹೇಳ್ತೀನಿ, ಪೂಜೆ ಪುನಸ್ಕಾರ ಅದೆಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಹಾಕೋ ವಸ್ತುಗಳಲ್ಲ. ನಿಮ್ಮ ಮನಸ್ಸು ಅವಾಗ ಅಲ್ಲಿ ನಿಲ್ಲಲ್ಲ, ಬರೀ ಫೋಸ್ ಕೊಡೋದ್ರಲ್ಲೇ ಇರುತ್ತೆ. ಫೇಸ್ ಚೆನ್ನಾಗಿ ಬಂತು, ಸ್ಮೈಲ್ ಮಾಡಿದ್ನು, ಇದೆಲ್ಲ ಬರ್ತದೆ. ಯಾವ ಕರ್ಮದಿಂದ ನಿಮಗೆ ಜನ್ಮ ಜನ್ಮಾಂತರದ ಪುಣ್ಯ ಪ್ರಾಪ್ತಿ ಆಗುತ್ತೆ, ಆ ಕರ್ಮವನ್ನು ಮಾಡ್ತಾ ಅತಿಯಾದ ಶ್ರದ್ಧೆಯಿಂದ ಮಾಡಬೇಕು. ಇಲ್ಲ ಅದು ಆಚಾರ ಅಲ್ಲ, ಅನಾಚಾರ ಆಯಿತು ಅಂತ ಅರ್ಥ. ಆ ಹೂಗಳಿಗೆ ಯಾಕೆ ಅರ್ಚನೆ ಮಾಡಬೇಕು ಅಂತ ಅಲ್ವಾ? ಒಂದು ಉತ್ತರ ಕೊಟ್ಟು ಬಿಡ್ತೀನಿ ಅದಕ್ಕೆ. ಈ ಲಲಿತಾ ಸಹಸ್ರನಾಮದಲ್ಲಿ ಮಧುಮತಿ ಅಂತೀವಿ. ಮಧು ಅಂದರೆ ಜೇನು ಅಲ್ವಾ? ಎಲ್ಲ ಜೇನಂತಂದು ಹೂವಿಂದ ಅಭಿಷೇಕ ಮಾಡಲಿಕ್ಕಾಗಲ್ಲ ಅಂತ ಶಂಕರ ಭಗವತ್ಪಾದರು ಒಂದು ಐಡಿಯಾ ಹೇಳಿಕೊಟ್ರು. ಜೇನಿಂದ ಅಭಿಷೇಕ ಮಾಡು, ಅಲ್ಲಿ ಎಲ್ಲ ಹೂವಿನ ಎಕ್ಸ್ಟ್ರಾಕ್ಟ್ ಇತ್ತು. ಯಾಕೆ ಆ ಹೂವಲ್ಲಿ ಆ ಗುಣ? ಆ ಹೂವು ಸೂರ್ಯನ ಎನರ್ಜಿ ಇರೋದು. ಲಾಜಿಕಲಿ ಹೇಳುವ, ಫೋಟೋಸಿಂಥಸಿಸ್ ಆಗೋದೆಲ್ಲಿ? ಗಿಡಗಳಲ್ಲಿ ಅಲ್ವಾ? ನಿಮ್ಮ ಆಹಾರ
ಹೂವು ಅರಳುದು ಹೇಗೆ? ಅದೇ ಸೋಲಾರ್ ಎನರ್ಜಿಯಿಂದ. ಆ ಹೂಗಳಿಂದ ದೇವರಿಗೆ ಅರ್ಚನೆ ಮಾಡ್ತಾ ಆ ವಿಗ್ರಹದ ಚೈತನ್ಯ ಜಾಸ್ತಿ ಆಗುತ್ತೆ. ಇದು ಮೈನ್ ರೀಸನ್. ಅದಕ್ಕೆ ಸಹಸ್ರ ಬಿಲ್ವಾರ್ಚನೆ, ಸಹಸ್ರ ಕುಂಕುಮಾರ್ಚನೆ, ಸಹಸ್ರ ದಳ ಕಮಲಾರ್ಚನೆ ಎಲ್ಲ ಮಾಡ್ತೀವಿ. ಕಮಲ ಅಂದರೆ ಒಂದೊಂದು ಸೂರ್ಯನ ಎನರ್ಜಿ. ಇನ್ನೊಂದು ಎಳನೀರು ಅಭಿಷೇಕ, ಕಲ್ಪವೃಕ್ಷದ ನೀರು. ಜಗತ್ತಲ್ಲಿ ಮೈಲಿಗೆ ಆಗದ ಯಾವುದಾದ್ರು ನೀರಿದ್ರೆ ಅದು ಎಳನೀರು. ಅದು ಯಾವ ಕಾರಣಕ್ಕೆ ಮೈಲಿಗೆ ಆಗಲ್ಲ, ಯಾಕೆ? ಫುಲ್ ಕವರ್ಡ್. ಒಂದು ಬ್ರಹ್ಮ ಕಲಶ ಮಾಡಿದ್ದು ಫಲ ಸಿಗುತ್ತೆ ದೇವರಿಗೆ ಅಭಿಷೇಕ ಮಾಡಿದ್ದು. ಹಾಗಾಗಿ ಸುಬ್ರಹ್ಮಣ್ಯನಿಗೆ ಅದು ಅತಿ ಪ್ರೀತಿ. ಘಾಟಿಯಲ್ಲೆಲ್ಲ ಎಳನೀರು ಅಭಿಷೇಕ ಮಾಡ್ತೀರಿ, ಹನುಮಂತನಿಗೆ ಮಾಡ್ತೀರಿ, ಈ ದೈವಗಳಿಗೆ ಮಾಡ್ತೀರಿ. ಯಾಕೆ ಇದೆಲ್ಲ ಗೊತ್ತಿರಲಿ. ಇದು ಗೊತ್ತಿಲ್ಲದೆ ಈಗೆಲ್ಲ ದೀಪ ಎಲ್ಲಿಡ್ಬೇಕು ಗೊತ್ತಿಲ್ಲ, ಹೂ ತೆಗ್ದು ಎಲ್ಲ ಆಯ್ತು ಅಲ್ಲಿ ಎಸಿತೀವಿ, ಅಕ್ಷತೆನ ಒಟ್ಟು ಮೆಟ್ಕೊಂಡು ಹೋಗ್ತೀವಿ. ಸನ್ಯಾಸಿಗಳ ಅಕ್ಷತೆ ಕೊಟ್ಟರೆ ಅದನ್ನು ಹಿಂಗೆ ಹಾಕೋದು, ಅದು ಹಿಂದೆ 5ನೇ ಅವನಿಗೆ ಹೋಗಿ ಬಿದ್ದಿರುತ್ತೆ. ಮಂತ್ರಾಕ್ಷತೆ ಅಂದರೆ ಏನು? ಅವ್ರು ತಪಸ್ಸಿರುತ್ತೆ ಅದರಲ್ಲಿ. ಈ ರಾಯರು ಮಂತ್ರಾಕ್ಷತೆ ತಂದು ಎಲ್ಲ ಆಯ್ತು ಅಲ್ಲಿ ಇಡೋದು, ಅದಲ್ಲಿ ಬೂಸ್ಟ್ ಬರ್ತಾ ಇರುತ್ತೆ. ನಾನು ಹೇಳೋದು, ಒಂದು ತಿನ್ನಿ, ಇಲ್ಲ ಯಾರಿಗಾರು ಹಂಚಿ, ಇಲ್ಲ ಒಂದು ಸಣ್ಣ ಅವರ ಬೃಂದಾವನ ಮೇಲಿಟ್ಟ ಅಕ್ಷತೆ, ಅದರಲ್ಲಿ ಎಷ್ಟು ಕಾಸ್ಮಿಕ್ ಪವರ್ ಇರುತ್ತೆ. ರಾಯರ ತಪಸ್ಸಿರುತ್ತೆ ಅದರಲ್ಲಿ. ಅದನ್ನೊಂದು ಡಬ್ಬ ಮಾಡಿ ಮನೇಲಿ ದೇವ್ರ ಕೋಣೆಯಲ್ಲಿ ಇಡಿ. ನಂಬಿಕೆ ಇದ್ದವ್ರಿಗೆ ಅದು ಮನೆ ರಕ್ಷಣೆ ಮಾಡುತ್ತೆ. ಇನ್ನೂ ನಂಬಿಕೆ ಇದ್ದರೆ ಯಮನನ್ನು ತಡೆಯುತ್ತೆ. ಹರ ಮುನಿದ್ರೆ ಗುರು ಕಾಯ್ತಾನಂತೆ. ನಾವೆಲ್ಲ ಹೋಗ್ತೀವಿ, ಮಂತ್ರಾಲಯಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ. ಆಯ್ತಪ್ಪ, ಏನು ಬದಲಾದೆ ಅಂತ ಶ್ರದ್ಧೆಯಿಂದ ಹೋದರೆ ಖಂಡಿತ ನಿನ್ನಲ್ಲಿ ಬದಲಾವಣೆ ಕಾಣುತ್ತೆ. ಮೊನ್ನೆ ಯಾರೋ ಹೇಳಿದರು, ನಾನು ದೇವರನ್ನೆಲ್ಲ ನಂಬಲ್ಲ ಗುರೂಜಿ, ಏನು ಮಾಡೋದು ಅಂತ. ನಾನು ಅವನಿಗೆ ಹೇಳಿದೆ, ನಿನ್ನನ್ನಾರು ನಂಬ್ತೀಯ ಅಂತ. ನೋಡು, ನಾವೆಲ್ಲ ರಾಮನನ್ನು 2 ಥರ ಇದೆ. ಒಂದು ದೇವರನ್ನು ಪೂಜೆ ಮಾಡೋದು, ಇನ್ನೊಂದು ದೇವ್ರ ಥರ ಬದುಕೋದು, ಇನ್ನೊಂದು ದೇವರಾಗೋದು. 3 ಪಾಸಿಬಿಲಿಟಿಗೆ ಸನಾತನ ಧರ್ಮದಲ್ಲಿ ಆಪ್ಷನ್ ಉಂಟು ಅಂತ. ದೇವರನ್ನು ಪೂಜೆ ಮಾಡೋದು ನಿನಗೆ ಇಷ್ಟ ಇಲ್ಲ, ಬಿಡೋಣ ಹಾಗಾದರೆ. ದೇವ್ರ ಥರ ಬದುಕು. ಹೇಗೆ? ಹಸುಗಳ ರಕ್ಷಣೆ ಮಾಡು, ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡು, ಗಿಡಗಳನ್ನು ಬೆಳೆಸು. ನಾನು ಮೊನ್ನೆ ಕೇಳಿದೆ, ಎಷ್ಟು ಜನ ಇದ್ದೀರಪ್ಪ? 6-7 ಕೋಟಿ ಜನ ಇರಬೇಕು ನಿಮ್ಮ ಕರ್ನಾಟಕದಲ್ಲಿ. ಎಲ್ಲ 1 ರೂಪಾಯಿ ಕೊಟ್ಟು ಒಂದೊಂದು ರೋಡ್ ಸರಿ ಮಾಡ್ಬೋದಲ್ಲ ದಿನದಲ್ಲಿ? ಖಂಡಿತ ಸಾಧ್ಯ ಇದೆ. ಇದು ಮಾಡೋ ಮನಸ್ಸಿಲ್ಲ. ಅನಾಥಾಶ್ರಮಗಳು 2 ಇರೋದು ಒಂದೊಂದು ಏರಿಯಾದಲ್ಲಿ. ಒಂದೆಷ್ಟು 30-60 ಮ್ಯಾಕ್ಸಿಮಮ್ 100 ಹುಡುಗರು ಇರ್ತಾರೆ. ಎಲ್ಲ ಅಮ್ಮಂದರು ತನ್ನ ಮಕ್ಕಳಿಗೆ ಬಟ್ಟೆ ತಗೊಳ್ತಾ ಆ ಮಕ್ಕಳಿಗೂ ಬಟ್ಟೆ ತಂದು ಇವ್ರು ಹುಟ್ಟಿದಬ್ಬನ ಅಲ್ಲೇ ಮಾಡಿದರೆ ಈ ನೆಂಟ್ರಿಗೆ ಊಟ ಹಾಕ್ತೀರಿ. ಅವ್ರಿಗೇನು ಹೊಟ್ಟೆ ತುಂಬಿರುತ್ತೆ? ಏನು ಅಲ್ವಾ? ಬೆಂಗಳೂರಲ್ಲಿ ಈ ಮದುವೆ ಮನೆ ಸೀಸನಲ್ಲಿ 7 ಊಟ. ಆ ಪ್ಯಾಲೇಸ್ ಗ್ರೌಂಡಲ್ಲಂತೂ 200 ವೆರೈಟೀಸ್ ಸ್ವೀಟ್ ಮಾಡಿರ್ತಾನೆ ಅವನು. ಇವರು 200 ಮಾಡಿದರೆ ನಮ್ದು 201. ನಾನು ಹೇಳಿದೆ, ನಿಜವಾಗ್ಲೂ ಪ್ರಾಕ್ಟಿಕಲಿ ಥಿಂಕ್ ಮಾಡಿ, 200 ಸ್ವೀಟೆಲ್ಲ ಮನುಷ್ಯ ತಿನ್ನೋಕ್ಕಾಗುತ್ತೆ? ಆ ಥರ ಐಟಮ್ಗಳು ಮಾಡಿರ್ತೀರಿ. ಎಷ್ಟು ವೇಸ್ಟೇಜ್ ಮಾಡ್ತೀರಿ. ಒಬ್ಬ ಒಂದು ಕಡೆ ಊಟ ಮಾಡಿದರೆ ಇನ್ನೊಂದು ಕಡೆಗೆ ಪಾಯಸ ಕುಡಿಯೋದು, ಇನ್ನೊಂದು ಮದುವೆ ಮನೇಲಿ ಲಡ್ಡು ತಿನ್ನೋದು ಅವ ಇನ್ನೊಂದು ಕಡೆ. ಇಷ್ಟು ವೇಸ್ಟ್. ಅದು ಬಿಸಿ ಇರಬೇಕಾದ್ರೆ ಯಾಕೆ ಅಲ್ಲೇ ಹತ್ತಿರ ಇರೋ ಮಕ್ಕಳುಗಳಿರೋ ಆಶ್ರಮಗಳಿಗೆ ಕೊಡಬಾರ್ದು ಅಂತ? ಅವರೆಲ್ಲ ತಿಂದು ಒಳ್ಳೇದಾಗಲಿ ಅಂತ ಖುಷಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ಅದು ನಿಜ ಹುಡುಗ ಹುಡುಗಿಗೆ ಒಳ್ಳೇದಾಗುತ್ತೆ. ನೆಂಟ್ರಿಗೆ ನೀವೇನೇ ಮಾಡಿದ್ರು ಅವರೊಂದು ಹೇಳ್ತಾರೆ, ಈ ಬಾರ್ಡ್ರ್ ಸೀರೆ ಇನ್ನೂ ಕಾಸ್ಟ್ಲಿ ತರ್ಬೋದಿತ್ತು, ಇನ್ನೊಂದು ಐಟಮ್ ಜಾಸ್ತಿ ಮಾಡಿದರೆ ಅವನು ಗಂಟು ಹೋಗಿರ್ತಿದ್ದ. ಅವನೆಲ್ಲರೂ ಭಾರಿ ದರ್ಬಾರಲ್ಲಿದ್ದರೆ ಸರಿ ದುಡ್ಡು ಮಾಡಿಟ್ಟಿದ್ದೆ, ಇನ್ನೇನಾಗುತ್ತೆ, ಖರ್ಚು ಮಾಡ್ತಾ ಇದ್ದಾನೆ. ಇದೆಲ್ಲ ನಿಮಗೆ ಗೊತ್ತಿರೋದು, ಸಹಜವಾಗಿ ಮನೇಲಿ ನಡೆಯೋ ಪ್ರಕ್ರಿಯೆ. ಒನ್ ಹೂ ಡೋಂಟ್ ನೋ ದ ರಿಯಾಲಿಟಿ, ದೇ ಆರ್ ದ ರಿಲೇಷನ್ ಅನ್ನೋದು. ನೀವು ಅವರಿಂದ ಒಳ್ಳೆಯದನ್ನು ಅಪೇಕ್ಷೆ ಪಡೋ ಸೀನೇ ಇಲ್ಲ. ಒನ್ ಹೂ ರಿಯಲಿ ನೀಡ್ ದ ಫುಡ್, ದೇ ಆರ್ ದ ಲಾರ್ಡ್ ಅಲ್ವಾ? ಹಾಗಾಗಿ ನೆಕ್ಸ್ಟ್ ಎಲ್ಲ ಮದುವೆ ಮಾಡೋರಿದ್ದರೆ ಒಂದು 100 ಜನರ ಅಡುಗೆ ಫಸ್ಟು ಅಲ್ಲಿರೋ ಆರ್ಫನೇಜಸ್ಸಿಗೆ ಕಳಿಸಿ. ಆ ಮಕ್ಕಳಿಗೆ ನೋಡಿ, ಬ್ಲೈಂಡ್ ಸ್ಕೂಲಲ್ಲೆಲ್ಲ ಅವ್ರಿಗೆ ಬಟ್ಟೆ ಕೊಟ್ಟು ಕಣ್ಕಾಣಲ್ಲ, ಅವ್ರಿಗೆ ಆಭರಣ ಕೊಡೋಣ ಅದು ಗೊತ್ತಾಗಲ್ಲ. ಅವ್ರಿಗೇನು ಕೊಡ್ಬೋದು ನೀವು? ಸೊ ಈ ಕಾನ್ಸೆಪ್ಟ್ಗಳಲ್ಲ ಗುರುಜಿ, ನಮಗೆ 60 ಆಗಿದೆ, 70 ಆಗಿದೆ, 80 ಆಗಿದೆ. 80 ಆದರೂ ನಾವು ಪಿಕ್ಚರಿಗೆ ಹೋಗ್ತೀವಿ, ಪಾರ್ಟಿಗೆ ಹೋಗ್ತೀವಿ, ಬಟ್ಟೆ ಪರ್ಚೇಸ್ ಮಾಡ್ತೀವಿ, ವೀಕೆಂಡ್ ಟ್ರಿಪ್ಪಿಗೆ ಹೋಗ್ತೀವಿ,
ಗ್ರಿಪ್ ತಪ್ಪಿದರೆ ಆಸ್ಪತ್ರೆಗೂ ಹೋಗ್ತೀವಿ. ಇದಕ್ಕೆಲ್ಲ ಏಜ್ ಫ್ಯಾಕ್ಟ್ರ್ ಅಡ್ಡ ಅಲ್ಲ ಅಂದರೆ ಒಂದು ದಿನ ಸೇವೆ ಮಾಡಲಿಕ್ಕೂ ಯಾವುದೂ ಅಡ್ಡ ಅಲ್ಲ. ನನಗೆ ಅಪೇಕ್ಷೆ ಇರೋದು ಅದು. ನೀವು ಹಾರ ಹಾಕಿ ಹಣ್ಣಿಡಿ ಚಾಕ್ಲೇಟ್ ಇದೆಲ್ಲ ನಾನು ನೋಡಿಬಿಟ್ಟಾಗಿದೆ. ನಾನು ನೋಡಿಬಿಟ್ಟಿದ್ದಂತಂದು ನನ್ನ ಎದುರುಗಡೆ ಇಟ್ಟು ಏನು ಮಾಡ್ತೀರಿ ಅಲ್ವಾ? ನನ್ನ ಗುರುಗಳಿದ್ರಲ್ಲ ವೆಂಕಟಾಚಲ್ಯ ಹತ್ರ, ಅವ್ರ ದಿನ ಇರುವೆಗೆ ಸಕ್ಕರೆ ಹಾಕ್ತಿದ್ರು ಬೆಳಿಗ್ಗೆ ಎದ್ದು. ಅವ್ರು ಹಾಕ್ತಿದ್ರು, ನಾನು ನೋಡಿದ್ದೀನಿ. ಪಕ್ಷಿಗಳಿಗೆ ಏನಾರು ಹಾಕೋರು ನೋಡು, ಬೆಳಗಿನ ಪೂಜೆ ಆಯಿತು ಅಂತ ಮತ್ತೆ 24/7 ಎಲ್ಲರಿಗೂ ತಿಂಡಿ ಕೊಡಿಸ್ತಿದ್ರು. ಜ್ಞಾನಿಗಳು ಮಾಡಿ ತೋರಿಸ್ತಾರೆ, ನಾವು ಅದನ್ನು ಸಣ್ಣಕ್ಕೆ ಆಚರಣೆ ಮಾಡಬೇಕು. ಗುರುಗಳ ಆರಾಧನೆ ಅಂದರೆ ಅವರಿಗೆ ಪಾಯಸ ಇಡೋದು, ಪೂರಿ ಇಡೋದು, ಮತ್ತು ಅಡುಗೆ ಮಾಡಿ ರಾಶಿ ರಾಶಿ ಶ್ರೀಮಂತ ಮಾಡೋದಲ್ಲ. ಯಾವ ಜ್ಞಾನಿಗೆ ದೇಹ ಭಾವವೇ ಇರಲ್ಲ, ಅವರಿಗೆ ಆಹಾರದ ಮೇಲೆ ಪ್ರೀತಿ ಇರುತ್ತೆ. ನನ್ನ ಸಿಂಪಲ್ ಕ್ವಶನ್, ಒಬ್ಬ ಜ್ಞಾನಿ ಆಗೋದು ಯಾವಾಗ? ಚಿದಾನಂದ ರೂಪ ಶಿವು. ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ಐ ಆಮ್ ದ ಲೈಟ್. ಬೆಳಕಿಗೆ ಯಾವ ಹಸಿವಾಗಲಿ, ಬೆಳಕಿಗೆ ಹಸಿವಿದೆಯಾ? ಗುಣಭೇದ ಉಂಟ? ನಿತ್ಯ ನಿರಂಜನ ನಿರ್ಗುಣ ನಿರಾಭಾಸ ನಿರ್ಭಾವ ಅಂತೀವಿ ಈಶ್ವರನಿಂದ. ಅವನಿಗೆ ನೀನೇನು ಇಡೋ ಅವಶ್ಯಕತೆ ಇಲ್ಲ, ಅವ ನಿತ್ಯ ತೃಪ್ತ. ನಿತ್ಯ ತೃಪ್ತನಿಗೆ ತೃಪ್ತಿ ಆಗೋದು ಯಾವಾಗ? ಅವನು ನಿಮಗಿಷ್ಟು ದೊಡ್ಡ ಸೃಷ್ಟಿ ಕೊಟ್ಟಿದ್ದಾನೆ, ತಲೆಯಲ್ಲಿ ಒಂದು ಮೆದುಳು ಅಂತ ಒಂದು ವಸ್ತು ಇಟ್ಟಿದ್ದಾನೆ ಅಲ್ವಾ? ಎಲ್ಲ ಹರಿ ಇಚ್ಛೆ ಅನ್ನೋದಲ್ಲ, ನಾವು ಪಾಪ ಮಾಡಿದ್ದೆಲ್ಲ ಹರಿ ಇಚ್ಛೆ ಅಲ್ಲ. ಹರಿ ನಿಮಗೆ ಚಿಂತನೆ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದ. ನೀವು ಅದನ್ನು KSRTC ಬಸ್ಸಡಿ ಇಟ್ಟಿದ್ದು ನಿಮ್ಮ ತಪ್ಪು ಅಲ್ವಾ? ಈಗ ನಾನು ಚಾಕ್ಲೇಟ್ ಕೊಡ್ತೀನಿ, ನೀವು ಹರಿ ಇಚ್ಛೆಯನ್ನು ಸಿಪ್ಪೆ ಸಮೇತ ತಿಂತೀರಾ? ಅದು ಸುಲಿದು ಬಿಟ್ಟು ತಿಂತೀವಿ. ಇದೇ ಕಾಮನ್ ಸೆನ್ಸನ್ನು ಪ್ರತಿಯೊಂದರಲ್ಲೂ ಅಪ್ಲೈ ಮಾಡಿದರೆ ಅದನ್ನು ಚಿಂತನೆಯಿಂದ ಗೂಡಿದ ಬದುಕು. ಚಿಂತನೆಯಿಂದ ಚಿಂತನೆ ಆದಾಗ ಲೌಕಿಕ ಪಾರಮಾರ್ಥಿಕ. ನಾನೆಲ್ಲ ಯೂತ್ಸಿಗೆ ಹೇಳೋದು, ವೆನ್ ಯು ಡೂಯಿಂಗ್ ಸಮಥಿಂಗ್ ಪ್ಲೀಸ್ ಗೋ ಆ್ಯಂಡ್ ಥಿಂಕ್. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಏನೂ ಮಾಡಬೇಡಿ. ನಂಗೆ ನಮಸ್ಕಾರ ಮಾಡ್ತಾನೂ ಹೇಳೋದು, ಯಾಕೆ ಮಾಡ್ತಿ ನಮಸ್ಕಾರ ಅಂದರೆ ತಿಳ್ಕೊ. ನಾನು ಅನ್ನೋ ಅಹಂಕಾರವನ್ನು ಸಂಸ್ಕಾರದಿಂದ ಬಗ್ಸೋದು ನಮಸ್ಕಾರ ಅಂತ ಅದರ ಅರ್ಥ. ನೀನು ನನಗೆ ಬಗ್ಬೇಕಾದ್ರೆ ನನ್ನಲ್ಲಿ ನಿನ್ನನ್ನು ಇಂಪ್ರೆಸ್ ಮಾಡೋ ಯಾವುದೋ ಒಂದಾರು ಸಾಸಿವೆ ಕಾಳಿನ ಒಳ್ಳೆ ಕ್ವಾಲಿಟಿ ಇರಬೇಕು. ಇಲ್ಲ ಅವನು ಯಾವನೋ ಬಿದ್ದ ಅಂತ ಅಣ್ಣ ನೀ ಬೀಳಬೇಡ. ಅದು ನೀನು ನಿನ್ನ ಆತ್ಮಸಾಕ್ಷಿಗೆ ಮಾಡಿಕೊಳ್ಳೋ ದೊಡ್ಡ ದ್ರೋಹ, ಜೊತೆಗೆ ನನ್ನ ಆತ್ಮಸಾಕ್ಷಿಗೂ ಮಾಡಿಕೊಳ್ಳೋ ದೊಡ್ಡ ದ್ರೋಹ. ಅದಕ್ಕೆ ಅವರಲ್ಲಿ ಪುರುಷ ಸೂಕ್ತದ ವಿಷ್ಣುವಿನ ಮಂತ್ರ ಹೇಳ್ತಾ ಪುರೋಹಿತರಿಗೆ ಹೇಳಿದೆ, ನೀವು ಹೇಳಿದ ಶ್ಲೋಕ ಯಾವುದು ಇದಕ್ಕೆ ಅಪ್ಲಿಕೇಬಲ್ ಅಲ್ಲ. ನಾನು ನನ್ನ ಜೀವನದಲ್ಲಿ ಎರಡನ್ನು ನಿರಂತರ ಆಚರಣೆ ಮಾಡ್ತೀನಿ. ಒಂದು ಸತ್ಯ ಹೇಳೋದು, ಇನ್ನೊಂದು ಸೇವೆ. ನನಗಿಷ್ಟ ಅದು. ನಾನು ದಿನ ಮಾಡೋ ಪೂಜೆ ಯಾರಿಗೆ ಕೆಟ್ಟದ್ದು ಬಯಸಲ್ಲ, ಚಿಂತೆಯೂ ಮಾಡಲ್ಲ. ಕೆಟ್ಟದ್ದು ಬಯಸ್ಬೇಕಾದ್ರೆ ನೀವು ಯಾರ ಹತ್ರ ಏನಾರು ಅಪೇಕ್ಷೆ ಪಡಬೇಕು. ನನಗೇನೂ ಬೇಡ ಅಂತ ಡಿಸೈಡ್ ಆದವನಿಗೆ ಹೇಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಸಾಧ್ಯ? ಇಲ್ಲಿ ಡಿಸೈಡ್, ಐ ಡೋಂಟ್ ವಾಂಟ್ ಎನಿಥಿಂಗ್. ಇರೋಷ್ಟು ದಿನ ಇನ್ನೊಬ್ಬರಿಗೆ ಸಹಾಯ ಆಗಲಿಕ್ಕಾದ್ರೆ ಇರಬೇಕು. ಉಪದ್ರವ ಆಗ್ತದೆ ನನ್ನಿಂದ ಅಂದರೆ ಒಂದು ಕಡೆ ಬದಿಲಿ ಸುಮ್ಮನೆ ಇರಬೇಕು. ಈ ಥರ ಇದ್ದರೆ BP, ಶುಗರು, ಕೊಲೆಸ್ಟ್ರಾಲ್ ಇಲ್ಲ. ಹೆಣ್ಮಕ್ಳಿಗೆ ಇಷ್ಟು ಕಾಯಿಲೆ ಯಾಕೆ? ಕೈಯಾಲಿ ಜಾಸ್ತಿ. ಎಲ್ಲ ಫಂಕ್ಷನ್ನಿಗೂ ಹೋಗ್ಬೇಕು. 60-70 ಆದಮೇಲೆ ಉಸಿರು ಎಳಿತಿರುತ್ತೆ. ಉಪ್ಸೋ ಟೈಮಲ್ಲಿ 10 ಮೆಟ್ಲಿಟ್ಟು ಇಳಿದ್ರೆ ಸೀಮಂತಕ್ಕೆ ಹೋಗ್ಬೇಕು, ಮದುವೆ ಮನೆಗೆ ಹೋಗ್ಬೇಕು. ಅದೆಂಥ ಚಟ ಅದು. ಆಮೇಲೆ ಬಂದು ಮಗನಿಗೆ ಹೇಳೋದು, ನನಗೇನು ಕೂಡಲ್ಲ, ನೀನು ನೋಡ್ಕೊಳ್ಳೋದು ಸರಿ ಇಲ್ಲ ಅಂತ. ನೋಡಿ, ದೇಹದ ಲಿಮಿಟೇಷನ್ ಅಂತ ಇರುತ್ತೆ. ಅದನ್ನು ತಿಳ್ಕೊಂಡು ಬದುಕಿ, ಕಾಯಿಲೆ ಕಮ್ಮಿ ಆಗುತ್ತೆ. ಪಕ್ಕದವ್ರ ಜೊತೆಗೆ ಕಂಪೇರ್ ಮಾಡೋದು ಬಿಡಿ. ನನ್ನ ಮಗ ಹಂಗಾಗಲಿ, ಇವ್ರ ಮಗ ಹಿಂಗಾದ, ನನ್ನ ಮಗ ಒಳ್ಳೆಯವನಾಗಲಿ, ಅವನ ಮಗನೂ ಒಳ್ಳೆಯವನಾಗಲಿ, ಪ್ರಾರ್ಥನೆ ಚೇಂಜ್. ಇದನ್ನು ಮಾಡ್ಬೋದಲ್ಲ? ದೀಪ ಹಚ್ಚಬೇಕಾದ್ರೂ ಹಾಗೆನಾ? ಮೊನ್ನೆ ನಾವಿಲ್ಲಿ ಸೊಳ್ಳೆಗೆಲ್ಲ ಔಷಧಿ ಹೊಡಿಸ್ತಾ ಇದ್ವಿ ವಾರ್ಡ್ಗಳಲ್ಲಿ. ಅಲ್ಲೊಬ್ಬ ನಂಗೆ ಹೇಳ್ದೆ, ಗುರುಜಿ ಇಲ್ಲಿಗೆ ನಮ್ಮ ವಾರ್ಡ್ ಮುಗೀತು ಅಂತ. ನಾ ಹೇಳ್ದೆ, ಆ ಸೊಳ್ಳೆಗೆ ಇದು ನಿನ್ನ ವಾರ್ಡು, ಅದು ಪಕ್ಕದವನ ವಾರ್ಡು. ಡೆಂಗು ಸೊಳ್ಳೆ, ಇದು BJP ವಾರ್ಡು, ಅದು ಕಾಂಗ್ರೆಸ್ ವಾರ್ಡು. ಏನೂ ಗೊತ್ತಿಲ್ಲ, ಅದಕ್ಕೆ ಒಂದೇ ಗೊತ್ತಿರೋದು, ಹೋಗಿ ಕಚ್ಚಿ ಬರೋದು.
BJP ಅವರಿಗೆ ಬಂದರೂ ಡೆಂಗು, ಕಾಂಗ್ರೆಸ್ ಅವರಿಗೆ ಬಂದರೂ ಡೆಂಗು, JDS ಅವರಿಗೆ ಬಂದರೂ ಡೆಂಗು, ಆಮ್ ಆದ್ಮಿ ಅವರಿಗೆ ಬಂದರೂ ಡೆಂಗು ಬಂದಿದ್ದು ಹೇಗೆ? ನಮ್ಮ ಅವೇರ್ನೆಸ್ ಇಲ್ಲದೆ. ನಾನು ಇನ್ನೇ ಯಾರಿಗೋ ಕೇಳಿದೆ, ಗುಂಡಿ ಮುಚ್ಚಿಲ್ಲ ಅಂತ ಅವ್ರದ್ದು ಗಲಾಟೆ ನಡೀತಿತ್ತು. ನಾನು ಹೇಳಿದೆ, ಒಂದು ಜಲ್ಲಿಗೆ ಒಂದು ಬುಟ್ಟಿಗೆ ಎಷ್ಟಪ್ಪ ಅಂತ, 500 ರೂಪಾಯಿ. ಅಟ್ಲೀಸ್ಟ್ ಅದಾರು ಹಾಕಿಡ್ಬೋದಿತ್ತಲ್ಲ, ನಿನ್ನ ಟಯರಿಂದಾರು ಸಮಸ್ಯೆ ನಿಲ್ತಿತ್ತು. ನಾಳೆ ಅಲ್ಲಿ ಯಾವುದೋ ಸ್ಕೂಲ್ ಮಕ್ಕಳು ಇಷ್ಟಿಷ್ಟು ಪುಟ್ಟ ಮಕ್ಕಳಿಗೆ ಆ ಗುಂಡಿ ಸಾಕು ನೀರು ತುಂಬಿದ್ರಿ, ಅದು ತಪ್ಪಿತ್ತು. ನಮ್ಮದೆಲ್ಲ ಹೇಗಾಗಿದೆ ಅಂದರೆ, ನಾವೆಲ್ಲ ಓದಿದ್ದೀವಿ, ಮಾತಾಡಿದರೆ MBA BE MS ಉಳಿದು ಕತೆ ಕಾದಂಬರಿ ಫುಲ್ ಹೇಳ್ತೀವಿ. 10 ಪೈಸದ ಹಳ್ಳಿಯಲ್ಲಿರೋ ಹಕ್ಕಿ ಪಿಕ್ಕಿ ಜನಕ್ಕಿರೋ ಕಾಮನ್ ಸೆನ್ಸ್ ನಮಗಿಲ್ಲ. ಇದಿದ್ರೆ ಬೆಂಗಳೂರಲ್ಲಿ ಯಾರೂ ಸಾಯ್ತಿರ್ಲಿಲ್ಲ. ಹುಷಾರಿಲ್ಲ ಅಂದರೆ ನಾವು ತೊಗೊಂಡೋಗಿ ಬಿಡ್ತೀವ ಎಲ್ಲರೂ ಹಾಸ್ಪಿಟ್ಲಿಗೆ, ದೇವರಾಣೆ ಮಾಡಲ್ಲ, ಅಲ್ಲಿ ಕೂತು ಹಂಗೆ ವಿಡಿಯೋ ತೆಗಿತಾ ಇರೋದು. ನಾವು ಒಬ್ಬನಿಗೆ ಕೇಳಿದೆ, ನಿಮ್ಮ ಮನೇಲಿ ಯಾರು ಈಗ ಒದ್ದಾಡ್ತಿದ್ರೆ ಚೂರು ಫೋರ್ಸ್ ಕೊಡು, ಸರಿ ಹೇಳು, ಒಂಚೂರು ಕಾಣೋದಿಲ್ಲ. ಇದಕ್ಕೆ ಅಸುರ ಅಂತ ಹೇಳು. ಈ ಅಸುರಿ ಗುಣವನ್ನು ಬಿಡುವುದೇ ನರಕ ಚತುರ್ದಶಿ. ಅದು ಬಿಡಬೇಕಾದ್ರೆ ನಮಗೆ ವಿವೇಕ ಹೋಗ್ಬೇಕು. ಈಗ ಕೊಟ್ಟನಲ್ಲ ಸ್ವಲ್ಪ ವಿವೇಕ, ಅದು ಬಲಗಿವಿಯಿಂದ ಹೋಗ್ತದೆ. ಒಳ್ಳೆಯದೆಲ್ಲ ಹೋಗೋದು ಈ ಕಿವಿಯಿಂದ, ಅಪ್ಪ ಹೆಸರಿಡೋದು ಈ ಕಿವಿಲಿ, ಮಂತ್ರೋಪದೇಶ ಮಾಡೋದು ಈ ಕಿವಿಲಿ, ಅಥರ್ವ ತಂತ್ರ ಎಲ್ಲ ಉಪದೇಶ ಮಾಡೋದು ಈ ಕಿವಿಲಿ ಅಲ್ವಾ. ಈ ತಂತ್ರವಿದ್ಯೆ ಎಲ್ಲ ಹೇಳೋದು ಈ ಕಿವಿ ಯೂಸ್ ಮಾಡಲ್ಲ ಅವರು. ಇಲ್ಲಿ ವಾಮಾಂಗ, ಅದಕ್ಕೆ ವಾಮಾಚಾರ. ಆಚಾರದಿಂದ ಇದ್ದರೆ ಅವಳು ಗೌರಿ, ಹೆಣ್ಣು ಆಚಾರ ತಪ್ಪಿದ್ರೆ ಕಾಳಿ. ಅದಕ್ಕೆ ಅವಳಿಗೆ ಏನು ಹೆಸರು? ವಾಮಾಂಗಿ. ನಾ ಹೇಳಿ, ನೀವೆಲ್ಲ ಈ ಶಬ್ದದ ಅರ್ಥ ಎಲ್ಲ ಬಿಡಿಸ್ಬೇಕು. ಸುಮ್ಮನೆ ಓಡೋಗೋದು ದೇವಸ್ಥಾನಕ್ಕೆ. ಎಲ್ಲ ಆರತಿ ಮಾಡಿದ್ರು, ನಾನು ಮಾಡಿದೆ, ಬೆಲ್ಲದ ಹಚ್ಚೆಲ್ಲ ಆರತಿ ಮಾಡಿದೆ, ಆ ಬನಶಂಕರಿ ದೇವಸ್ಥಾನ ಕೊಳಕು ಮಾಡಿ ಬಂದ. ಇವತ್ತಿನ ಸಾಧನೆ ಏನು ಅಂದರೆ, ಅಲ್ಲೆಲ್ಲ ಉಂಟಲ್ಲ ಶುಕ್ರವಾರ ನೋಡ್ತೀನ ನೀಟು ನೋಡಿ. ತಾಯಿ ಮನೆ ಶುದ್ಧ ಇದ್ದರೆ ಮಕ್ಕಳು ಮನೆ ಶುದ್ಧ ಇಡ್ತಾಳವಳು. ತಾಯಿ ಮನೆ ನೀವು ಹಾಳು ಮಾಡಿಟ್ಟು ಬಂದರೆ ಅಲ್ವಾ, ನಿಮಗೆ ನಾಳೆ ದುಃಖ ಆದಾಗ ಅಮ್ಮನ ಮನೆ ಎಲ್ಲಿರುತ್ತವಾಗ? ನಾನು ಹೇಳಿ, ನೀವು ದೀಪ ಹಚ್ಚಿದ ನಮ್ದು ಸಮಸ್ಯೆ ಅಲ್ಲ. ಆ ದೀಪ ಹಚ್ಚಿ ಅದನ್ನು ನೀಟ್ ಮಾಡಿಟ್ಟು ಬನ್ನಿ. ನಾಗರ ಕಲ್ಲಿಗೆ ಹಾಲು ಹಾಕಿ ಸ್ವಲ್ಪ ನೀರು ಹಾಕಿ ಆ ಕಲ್ಲು ತೊಳೆದಿಡಿ. ಸ್ಮೆಲ್ ಬಂದರೆ, ಹಾಲು ಹಾಕಿದರೆ ಪುಣ್ಯ ಬರೋದು ಎಷ್ಟು ಸತ್ಯವೋ, ಹುಳ ಹಿಡಿದು ಆ ನಾಗರ ಕಲ್ಲು ಮೇಲೆ ಚೈತನ್ಯ ಇದ್ದರೆ ಹುಳ ಹರಿದ್ರೆ ಆದರಷ್ಟು ಕೆಟ್ಟದು ಮನೆಗೂ ಆಗುತ್ತಲ್ವ. ಇದ್ದು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ನಿಮ್ಮ ಹಳೆ ಬಟ್ಟೆ ಎಲ್ಲ ನೀರಿಗೆ ಬಿಡೋದು. ಯಾರೋ ಹೇಳಿರ್ತಾರೆ ಅನಿಸುತ್ತೆ, ಈ ಹಳೆ ಬಟ್ಟೆ ಬಿಟ್ಟರೆ ನಿಮಗೆ ಒಳ್ಳೇದಾಗುತ್ತೆ ಅಂತ. ಹಳೆ ಬುದ್ಧಿ ಬಿಟ್ಟರೆ ಒಳ್ಳೇದಾಗ್ತದೆ, ಬೇರೆ ಹಳೆ ಬಟ್ಟೆ ಬಿಟ್ಟೆಲ್ಲ ಒಳ್ಳೇದಾಗೋ ಸೀನಿಲ್ಲ. ನಾನು ಮೊನ್ನೆ ಹೇಳಿದೆ, ಕಾವೇರಿ ಆರತಿ ಕಳಿಸಿದ್ದೆ ಮಕ್ಕಳನ್ನೆಲ್ಲ, ನಾವು ಹೋಗಿತ್ತು. ನಿನ್ನೆ ತೀರ್ಥೋದ್ಭವ ಅಂತ ರಂಗನಾಥನಿಗೆ ಅಭಿಷೇಕಕ್ಕೆ ಕಳಿಸಿದ್ದೆ. ಸುಮಾರು ವಸ್ತುಗಳನ್ನು ಕೊಟ್ಟು, ವರ್ಷಕ್ಕೊಮ್ಮೆ ಅಭಿಷೇಕ ಆಗ್ತದೆ. ನಿನ್ನೆ ಆಯ್ತಲ್ಲ. ಹೋಗ್ತಾ ಕಾವೇರಿಗೊಂದು ಬಾಗಿನ ಬಿಟ್ಟು ಬಾನು, ನಮಸ್ಕಾರ ಮಾಡಿ ಬಾನು. ಅವಾಗ ಆ ಹುಡುಗರು ಹೇಳ್ತಿದ್ರು, ಗುರುಜಿಯಲ್ಲಿ ಸುಮಾರು ಪ್ಲಾಸ್ಟಿಕ್ಕು, ಬಿಯರ್ ಬಾಟ್ಲು, ಹಳೆ ಬಟ್ಟೆ, ಆ ನದಿಯೊಳಗೆ ಮೀನು ಕಾಣಲ್ಲ, ಇದೆಲ್ಲ ಕಾಣ್ತಾ ಇದೆ. ಆ ನೀರೇ ನೀವಿಲ್ಲಿ ಕುಡಿಯುವುದಲ್ವ? ಇಲ್ಲಿಗೆ ಅದೇ ನೀರು ಬರಲ್ಲ. ಏನಾಗ್ಬೋದು ನಿಮ್ಮ ಆರೋಗ್ಯ ಅಲ್ವಾ? ಮನುಷ್ಯನಿಗೆ ಅತಿ ಅಗತ್ಯ ಯಾವುದು? 3. ಒಂದು ಶುದ್ಧ ಗಾಳಿ, ಇನ್ನೊಂದು ಶುದ್ಧ ನೀರು, ಇನ್ನೊಂದು ಶುದ್ಧ ಆಹಾರ. ಈ 3 ಇದ್ದರೆ ಕಾಯಿಲೆ ಕಮ್ಮಿ. ಈ 3 ಇಲ್ಲ ಅಂದರೆ ನೀವು ಹೇಳೋದು ನಾವು AC ಹಾಕಿದ್ವಿ ಅಂತ ಭಾರಿ ಖುಷಿಯಲ್ಲ ನಿಮಗೆ? ಕೊರೋನಾ ಟೈಮಲ್ಲಿ ಡಾಕ್ಟ್ರೆಲ್ಲ ನಿಮಗೆ ಹೇಳ್ತಿದ್ರಲ್ಲ, ಏನು ಹೇಳಿ, ಕಾರಲ್ಲಿ ಏನೋ ಹೇಳಿದ್ರಿ, AC ಆನ್ ಮಾಡಬಾರ್ದು. ನಿಮಗೆ ಮರ್ತಿದೆ, ನಂಗೆ ಮರ್ತಿಲ್ಲ. AC-ಗಿಂತ OC ಗಾಳಿಯೇ ಸೇಫು ಅಂತ. ಯಾಕೆ? ಅದು ಹೀಲಿಯಮ್, ಬೇರೆ ಏನಲ್ಲ. ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ ಅಂತೆಲ್ಲ ನಮ್ಮದು ತಲೆ ಬಿಸಿಯಲ್ಲ. ಹೇಗಾಗ್ತಾ ಇರೋದು? ಅರ್ಧ ಅದರ ಪಾಲು ಇದರದ್ದೇ. ಹೊರಗಿನ ಬಿಸಿ ಗಾಳಿನ ತಣ್ಣಗೆ ಮಾಡೋ ದುಸ್ಸಾಹಸ ಮಾಡಿ ಅದರಲ್ಲಿರೋ ಏನು ಕೆಮಿಕಲ್ ಗ್ಯಾಸ್ಗಳಿಂದ ಓಝೋನ್ ತೂತ ಆಗ್ತಾ ಉಂಟಷ್ಟೆ. ಇದು ನಮ್ಮ ಚಾಲೆಂಜಸ್. ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಈ ಹಬ್ಬದಿಂದ ಆಗುತ್ತೆ. ಅಟ್ಲೀಸ್ಟು ಏನು ಎಲ್ಲರೂ ಸೇರಿ ಪ್ರಪಂಚ ಸರಿ ಮಾಡಲಿಕ್ಕಾಗಲ್ಲ. ನಮ್ಮ ಒಟ್ಟಾರೆ ಸರಿ ಮಾಡ್ಕೊಳ್ಳೋಕೆ ನಿಮ್ಮ ಹತ್ರ ಪಾಸಿಬಿಲಿಟಿ ಇದೆ. ಜ್ಞಾನದಿಂದ ಬುದ್ಧಿಯನ್ನು ಗಟ್ಟಿ ಮಾಡಿ, ಕರ್ಮ ಶುದ್ಧಿಯಿಂದ
ಸೊಸೈಟಿಯನ್ನು ಸರಿ ಮಾಡಿ, ಎರಡನೇ ಲಾಜಿಕ್. ಜೊತೆಗೆ ಶಾಸ್ತ್ರೀಯವಾಗಿ ಹೇಳಿದ ವಿಶೇಷ ಯಜ್ಞ ಯಾಗಾದಿಗಳಿಂದ ವಾಯುಮಂಡಲ ಸರಿ ಮಾಡಿ. ಕೇಳ್ಬೋದು ನೆಕ್ಸ್ಟ್ ಕ್ವಶನ್, ಗುರೂಜಿ ಎಲ್ಲರೂ ಬರ್ತಾರಾ ಅಂತ. 200 ಜನರಲ್ಲಿ 2 ಬಂದರೂ ಸಾಕು ನಮಗೆ. ಯಾಕೆ? 2 ಸರಿ ಹೋದ್ನಲ್ಲ. ಅವನು ಯಾವತ್ತೂ ಒಂದರಿಂದ ಆ 2 ಒಂದು 10 ಸರಿ ಮಾಡಿಯೇ ಮಾಡ್ತಾರೆ ಅಲ್ವಾ? ನಿಮ್ಮ ಅಜ್ಜಿಯ ಇನ್ಫ್ಲೂಯೆನ್ಸಿಂದ ನಿಮ್ಮನೆ 10 ಮಕ್ಕಳಲ್ಲಿ 1 ಸರಿ ಹೋಗಿದ್ದೀರಿ. ಹೋಗಿದ್ದಕ್ಕೆ ಇಲ್ಲಿ ಕೂತ್ಕೊಂಡಿರಿ. ಪ್ರಾಕ್ಟಿಕಲ್ ಲಾಜಿಕ್ ಹೇಳುತ್ತೆ. ನಿಮ್ಮ ಲಾಜಿಕ್ಕಿಂದ ನಿಮ್ಮ ಮಕ್ಕಳು ಇನ್ಫ್ಲೂಯೆನ್ಸ್ ಆದರು, ಅದರಲ್ಲಿ 3ರಲ್ಲಿ 1 ಸರಿ ಹೋಯ್ತು. ಈ ಸರಿ ಹೋದೊಂದು 10 ಜನ ಗುಂಪು ಸೇರಿದರೆ ಯಾಕೆ ಈ ಏರಿಯಾ ಸರಿ ಮಾಡಲಿಕ್ಕಾಗಲ್ಲ? ಅದು ಆಗಬೇಕು. ಯಾಕೆ 5 ವರ್ಷಕ್ಕೆ ನಾವು ಈ ಎಲ್ಲ ಚಾಲೆಂಜಸ್ ರೆಡಿ ಆಗ್ತಾ ಇದ್ದೀವಿ. ಈಗೇನೋ ಒಂದು ಬಾಂಡಿಂಗ್ ಹೇಳಿದ್ವಿ, ಅದರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಪಾಯಿಂಟ್ ನಂಬರ್ 2, ಈ ರುದ್ರಾಭಿಷೇಕದ ತೀರ್ಥದಿಂದ ರುಧಂ ದ್ರಾವಯತಿ ಇತಿ ರುದ್ರ ಅಂತ ಶಾಸ್ತ್ರ. ಪಾಪಗಳನ್ನು ಕ್ಷಯಕ್ಕೆ ಮಾಡ್ತಾನಂತೆ ಶಿವ. ಯಾಕೆ? ಅವ ಲಯಕರ್ತ. ತೀರಿ ಹೋದಾಗೆಲ್ಲ ನೀವು ಯಾರೇ ಬೈರಿ, ವೈಷ್ಣವರು ಕುಸ್ತಿಯಾಡಿ, ಸ್ಮಾರ್ತರು ಕುಸ್ತಿಯಾಡಿ, ಪಿಂಡ ಇಡುವುದೆಲ್ಲಿ? ಎಲ್ಲಿ? ಗೋಕರ್ಣದಲ್ಲಿ. ಯಾಕೆ ಅವನ ಹತ್ರ ಹೋಗಬೇಕು? ಶೈವತೆ ಇತಿ ಶಿವ ಅಲ್ವಾ? ನೀವೇನೇ ಗಲಾಟೆ ಮಾಡ್ಬೋದು, ನಿಮ್ಮ ತಂದೆ ತಾಯಿದೆಲ್ಲ ತರ್ಪಣ ಬಿಟ್ಟು ಪಿಂಡ ಇಟ್ಟು ನೀರಿಗೆ ಬಿಟ್ಟು ಬರುವುದೆಲ್ಲಿ? ಆತ್ಮಲಿಂಗದ ಹತ್ರನೇ. ನಾನೆಲ್ಲರನ್ನೂ ಹತ್ರದಿಂದ ಮಾತಾಡಿಸ್ತೀನಿ. ಒಬ್ರೊಬ್ರು ನನಗೆ ಹೆಸರು ಗೊತ್ತಿರಲ್ಲ, ನಂಗೆ ಅದರ ಅಗತ್ಯವೂ ಇಲ್ಲ. ನಾನು ಮಾತಾಡೋದು ಅವನ ಹೃದಯದ ಜೊತೆಗೆ, ಅವನ ಐಡೆಂಟಿಟಿ ಜೊತೆಗೆ ಅಲ್ಲ. ಅಲ್ವಾ? ನನಗೆ ಜಾತಿಯೂ ಇಷ್ಟ ಇಲ್ಲ, ಐಡೆಂಟಿಟಿಯೂ ಇಷ್ಟ ಇಲ್ಲ. ನಾನು ಇಷ್ಟಪಡೋದು ಒಂದೇ, ಎಥಿಕ್ಸನ್ನು, ರಾಮ ಧರ್ಮ ವಿಗ್ರಹ. ನಾವು ಮನುಷ್ಯರಾಗೋಣ. ಆ ನೀರಿಗಿಲ್ಲದ ಭೇದ, ಹಸಿವಿಗಿಲ್ಲದ ಭೇದ ನಮಗೆ ಯಾಕೆ? ಕುಂಭಮೇಳದಲ್ಲೆಲ್ಲ ಒಂದಾಗಲಿಲ್ಲ ನೀವು? ಎಲ್ಲ ಕುಂಭಗಳು ಒಂದಾಗಿತ್ತಲ್ಲಿ. ಈಗಲೂ ಒಂದಾಗಿ. ಭಾರತನ ಯಾರೂ ಮುಟ್ಲಿಕ್ಕಾಗಲ್ಲವ. ಎಲ್ಲ ಒಂದಾಗೋ ಪ್ರಕ್ರಿಯೆ ಆಗಬೇಕು ಅಲ್ವಾ? ನಮ್ಮನೆ ಕಾವೇರಿ ಆರತಿ ಮಾಡ್ತಾ ಹೇಳಿದ್ದು, ಅದು ಯಾವ ಪಕ್ಷದ ಸೊತ್ತಲ್ಲ ಕಾವೇರಿ, ಯಾರು ಬೇಕಾದ್ರೆ ಮಾಡ್ಬೋದು, ಮಾಡ್ರಿ ಅಂತ ಒಂದು ಕ್ವಶನ್ ಅರೈಸ್ ಆಯ್ತಲ್ಲಿ. ಇವ್ರು ಮಾಡಿದ್ರು. ನಾನು ಹೇಳಿದೆ, ಯಾವ ಪಕ್ಷದ ಸೊತ್ತಲ್ಲ ಕಾವೇರಿ, ಎಲ್ಲರ ಸೊತ್ತು. ಕಾವೇರಿ ಋಣ ಬೆಂಗಳೂರಲ್ಲಿರೋ ಕಮ್ಯುನಿಸ್ಟ್ ಮೇಲೂ ಉಂಟು ಇಲ್ವಾ? ದೇವರನ್ನೇ ನಂಬಿದ್ದವನು ಆ ನೀರು ಕುಡಿತಾನಲ್ಲ, ಡೈರೆಕ್ಟಾಗೆ ಕುಡಿತಾನೆ. ಸೊ ಹಾಗಾಗಿ ನದಿ, ಗಾಳಿ, ಅಗ್ನಿ, ವಾಯು, ಸಮಾಜ ಅದೆಲ್ಲರ ಸೊತ್ತು. ನಾವೆಲ್ಲ ಸೇರಿದರೆ ಸಮಾಜ. ಹಾಗಾಗಿ ನಾವು ಈಗಾರು ಅವೇರ್ ಆಗಬೇಕು. ಮಕ್ಕಳಿಗೆ ವಿದ್ಯೆ ಕೊಡಿ, ಸಂಸ್ಕಾರ ಕೊಡಿ. ಎಲ್ಲ ದೇಶ ಕುಲಗೆಟ್ಟು ಹೋಗ್ತಾ ಇದೆ. ಹೊಟ್ಟೆ ಕಿಚ್ಚು ಇದ್ದ ದೇಶ ಅಗ್ನಿಲಿ ಸುಡ್ತಾ ಉಂಟು ಕಣ್ಣೆದುರುಗಡೆ. ಇನ್ನೊಂದು ದೇಶ ಭೂಕಂಪಕ್ಕೆ ರೆಡಿ ಇದೆ. ಇನ್ನೊಂದು ದೇಶ ಫಿನಾನ್ಷಿಯಲಿ ನೆಲ ಕಚ್ಚಲಿಕ್ಕೆ ರೆಡಿ. ಬಾಳೆಲೆ ಹಾಸಿ ಆಗಿದೆ, 1-2 ಬಾಳೆಲೆ ಹರಡು ರೆಡಿ ಇದೆ ಅಮೇರಿಕ. ಭೂಕಂಪಕ್ಕೆ ಚೀನಾ ರೆಡಿ ಇದೆ. ಪಾಕಿಸ್ತಾನ ಆಲ್ರೆಡಿ ಹೋಗಿ ಆಯಿತು. ರಷ್ಯಾ ಅರ್ಥಕ್ವೇಕಿಗೆ ರೆಡಿ ಇದೆ. ಯಾವಾಗ ಭೂಮಿಯ ಭಾರ ಜಾಸ್ತಿ ಆಗುತ್ತೋ ಭೂಮಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಮಡಿಕೇರಿ ಲ್ಯಾಂಡ್ ಸ್ಲೈಡಿಂಗ್ ಆಯ್ತು. ನಾವು ಅವಾಗ ಹೇಳಿದ್ದು ನೋಡು, ಅದು ಅಗಸ್ತ್ಯರ ತಪೋಭೂಮಿ. ಭಗಮಂಡೇಶ್ವರ ಶಿವನ ಜಾಗ, ಕಾವೇರಿ ಹುಟ್ಟಿದ ಜಾಗ, ಲೋಪಾಮುದ್ರ. ಅವಳ ಹೆಸರು ಲೋಪಾಮುದ್ರ. ಅಷ್ಟು ಪವಿತ್ರವಾದ ಜಾಗ ಯಜ್ಞಭೂಮಿ. ನಾವು ಹೋಗಿ ಮಾಡಿದ್ದೇನು? ರೆಸಾರ್ಟು, ಪಬ್ಬು, ಪಾರ್ಟಿ. ಅಲ್ಲಿಯ ಸ್ಯಾಂಟಿಟಿ ಹೋಯ್ತು. ಅಲ್ಲಿ ಆವಾಗ ಭೂಮಿ ಏನೋ ಒಂದು ಮಾಡ್ಬೇಕಲ್ಲ. ಅಲ್ಲಿ ಮರ ಕಡಿದ್ವಿ, ಪ್ರಕೃತಿಯನ್ನು ಒಂದು ಕಡೆ ಕೆರಳಿಸಿದ್ವಿ, ಅಲ್ಲಿ ಮನುಷ್ಯರ ಮನಸ್ಸನ್ನು ಕೆರಳಿಸಿದ್ವಿ. ವೇದ ಮಂತ್ರ ಕೇಳಿದ್ರಿ ಕೆಳಗೆ, ಮನಸ್ಸು ಅರಳಿತು, ಕೆರಳಲಿಲ್ಲ. ದೀಪ ಹಚ್ಚಿದ್ರಿ, ಮನಸ್ಸು ಅರಳಿತು, ಕೆರಳಲಿಲ್ಲ. ಹೋಳಿಗೆ ಬಡಿಸಿದ್ವಿ, ಮನಸ್ಸು ಅರಳಿತು, ಕೆರಳಲಿಲ್ಲ. ಸತ್ಕರ್ಮ ಮಾಡಿದ್ರಿ, ಮನಸ್ಸು ಅರಳಿತು, ಕೆರಳಲಿಲ್ಲ. ಅದೇ ಸಂಜೆ ರಾತ್ರಿ ಜೋರು ಸ್ಪೀಕರ್ ಹಾಕಿ ಇವನ ಕಿವಿಯು ಸಿಡಿದು ಪಕ್ಕದವನ ಕಿವಿಯು ಸಿಡಿಸಿ ಒಂದು ಡ್ಯಾನ್ಸ್ ಮಾಡ್ತೀವಿ, ಆವಾಗ ಮನಸ್ಸು ಅರಳಲ್ಲ, ಕೆರಳತ್ತು. ಸಾತ್ವಿಕ ನಾದಕ್ಕೂ ತಾಮಸ ನಾದಕ್ಕೂ ಇರೋ ವ್ಯತ್ಯಾಸ ಅಲ್ವಾ? ನಿಮ್ಮ ಶಯನಾಯಿ ಏನೇನು ಉಂಟಲ್ಲ,
ದೇವಸ್ಥಾನದಲ್ಲಿ ನುಡಿಸ್ತಿರಲ್ಲ ಪಂಚವಾದ್ಯ, ನಿಮ್ಮ ಪಂಚ ಪ್ರಾಣಗಳನ್ನು ಆ್ಯಕ್ಟಿವ್ ಮಾಡ್ತದೆ. ಇಟ್ಸ್ ಎ ಫಾರ್ಮುಲಾ. ಕೇಳಬಹುದು, ಗುರೂಜಿ ನಾದಕ್ಕೆ ಏನು ತಾಕತ್ತು? ಮಳೆ ಬಂತು, ಮಳೆ ಮೊದಲು ಬರೋದು ಯಾವುದು? ಗುಡುಗು, ಆಮೇಲೆ ಮಿಂಚು, ಫಸ್ಟ್ ನಾದ ಓಂ, ಆಮೇಲೆ ಪ್ರಭೆ ದೀಪ, ಮತ್ತೆ ಸೃಷ್ಟಿ. ಇದು ಲಾಜಿಕ್. ಇದನ್ನು ತಿಳ್ಕೊಂಡು ಇವತ್ತೆಲ್ಲ ಮನೆಗೆ ಹೋಗಿ ದೀಪ ಹಚ್ಚಿ ನಿಜವಾದ ದೀಪಾವಳಿ ಆಗುತ್ತೆ. ಇಷ್ಟನ್ನು ನಿಮಗೆ ತಲೆಗೆ ಹೋಗ್ಲಿಕ್ಕೆ ಇಷ್ಟು ಎಕ್ಸಾಂಪಲ್ ಕೊಡಬೇಕಾಯ್ತು. ಎಲ್ಲಿ ತನಕ ನಾವು ಸಿಟಿಸನ್ಗಳಲ್ಲಿ ವಿವೇಕ ಇರೋದಿಲ್ವೋ ಅಲ್ಲಿ ತನಕ ದೇಶ ಯಾವ ಕಾರಣಕ್ಕೂ ಸರಿ ಹೋಗಲ್ಲ. ದ್ವೇಷ ಬಿಟ್ಟು ವಿವೇಕ ಬಂದಿದ್ದಿನ ದ್ವೇಷ ಬಿಡ್ತೀರ ಆಟೋಮೆಟಿಕ್ಕಾಗಿ. ಸೊಸೈಟಿ ಸರಿ ಹೋಗುತ್ತೆ. ನನ್ನ ಮಾತು ಮುಗಿಸ್ತೀನಿ. ನಾರಾಯಣ.